ಅವ್ರ ಸ್ವಂತ ಊರು, ಅವ್ರ ಅಪ್ಪರ ಊರು ಹಿಂದೂಪುರ. ಇದು ಕಾರ್ಯಕ್ರಮನಪ್ಪ? ಹೌದು ಸರ್. ಹೇಳಪ್ಪ. ನನ್ ಲೈವ್ ಅಲ್ಲೇ ನೋಡ್ಬಿಟ್ಟೆ ಕಾಲ್ ಮಾಡಿ ಮಾತಾಡ್ತಿರೋದು ಸರ್. ನಮ್ ಮಿಸ್ಸಸ್ ಸರಿ ಫೋನ್ ಮಾಡಿ ಮಾತಾಡಿದ್ರು ನಿಮ್ ಹತ್ರ. ನಾನು ಅವಾಗ ಲೈವ್ ಕೇಳ್ತಾ ಇದ್ದೆ. ಬಟ್ ಅವಾಗ ನಿಮ್ ಮಿಸ್ಸಸ್ ನಿಮ್ ಜೊತೆ ಇದ್ರ? ಹೌದು ಸರ್, ಇದ್ರು. ಅವ್ರ ದುಃಖದಿಂದ ಮಾತಾಡಿದ್ರು. ಆದ್ರೂ ನಾನು ತುಂಬಾ ನೋವು ಪಟ್ಟೆ ಸರ್ ಅವ ಮಾತಾಡ್ಬೇಕಾದ್ರೆ. ಅವ್ರ ದುಃಖಕ್ಕೆ ನೀವೇ ಕಾರಣನಾ? ಹೌದು ಸರ್. ಪುಣ್ಯ ನೋಡಿ, ನೇರವಾಗಿ ಹೇಳೋಷ್ಟು ದೊಡ್ಡ ಮನ್ಸು ನಿಮ್ದು. ಸರ್ ನಾನೇ ಇಷ್ಟಪಟ್ಟಿದ್ದು, ಪಾಪ ಅವಳು ಪಾಡಿಗೆ ಅವಳು ಇರೋಳು. ಆದ್ರೆ ತುಂಬಾ ಕೆಟ್ಟವನಾಗಿದ್ದೆ ಸರ್ ನಾನು. ತುಂಬಾ ಅಂದ್ರೆ ತುಂಬಾ ಕೆಟ್ಟವನು. ಸರಿ, ಅಂದ್ರೆ ನಿಮ್ಮಿಬ್ಬರದು ಎರಡನೇ ಮದುವೆನಾ ನಿಮ್ಗೂ? ಏನ್ ಸರ್? ನಿಮ್ಗೆ ಎರಡನೇ ಮದುವೆನಾ? ಇಲ್ಲ ಸರ್, ಅವಳು ಸೆಕೆಂಡ್ ಮ್ಯಾರೇಜ್. ಅಂದ್ರೆ ನಮ್ಮ ಮಿಸ್ಸಸ್ ಸೆಕೆಂಡ್ ಮ್ಯಾರೇಜ್ ನಾನು. ಓಕೆ. ಆಕೆ ನಮ್ ಜೊತೆ ಮಾತಾಡಿ ಎಷ್ಟು ಸಮಯ, ಅಂದ್ರೆ ಯಾವಾಗ ಮಾತಾಡಿದ್ದು? ಸರ್ ಮಾತಾಡಿ ಒಂದು 3 months ಒಳಗಡೆನೆ ಆಗಿರ್ಬೋದು. ಕೌನ್ಸಿಲಿಂಗ್ ಅಲ್ಲ ಅಥವಾ ಕಾರ್ಯಕ್ರಮದಲ್ಲ? ಕಾರ್ಯಕ್ರಮದಲ್ಲೇ ಸರ್. ಓಕೆ ಓಕೆ. ಅವ್ರು ಇದಾರಾ, ನಿಮ್ಮ ಶ್ರೀಮತಿ ಅವ್ರು ಇದಾರಾ? ಸರ್ ಕೊಡಪ್ಪ. ಮಲಗಿದ್ದಾಳೆ ಸರ್. ಓಹೋ, ಅವ್ರಿಗೆ ಗೊತ್ತಿಲ್ದಂಗ ನೀವು ಮಾತಾಡ್ತಿದ್ದೀರಾ? ಹೌದು ಸರ್. ಇಲ್ಲ, ಅವಳು ಮಲಗಿದ್ದಾಳೆ, ನಾನು ಈ ಕಡೆ ಬಂದು ಮಾತಾಡ್ತೀನಿ. ಬಟ್ ನೀವು ಮಾತಾಡೋದು ಆಕೆ ಗೊತ್ತಿಲ್ವಾ? ಗೊತ್ತಿರ್ಬೋದೇನೋ, ಕೇಳಿಸ್ತಿರ್ಬೋದೇನೋ, ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು. ಆಯ್ತು, ಹೇಳಪ್ಪ. ಆಕೆ ಸ್ವಲ್ಪ ಒಂಚೂರು ಬಿಡಿಸಿ ಹೇಳಪ್ಪ. ನೀವೇನಾಗಿದ್ರಿ, ಆಕೆ ಏನಾಗಿದ್ರು, ನಿಮ್ಗೆ ಎಲ್ಲಿ ಪರಿಚಯ ಆದ್ರು, ಏನಾಯ್ತು? ಸರ್ ಅದೇ ಹೇಳಿಲ್ಲ ಸರ್. ನಾನ್ ಕೇಳ್ಸಿರೋ ಮಟ್ಟಿಗೆ ಅವಳು ಒಂದ್ಸರಿ ಊರಲ್ಲಿ ಸೈಟಿಗೆ ಅಂತ ಹೋರಾಡ್ತಾ ಇದ್ಲು. ಅವಾಗ ಲವ್ ಆಯ್ತು ಒಂದ್ ಸ್ವಲ್ಪ. ಓಹೋ. ಈ ಸರಿ ಆಯ್ತು, ಸೈಟಿಗೆ ಅಂತ ಓಡಾಡ್ತಾ ಇದ್ರು, ಲವ್ ಆಯ್ತು ಅಂದ್ರೆ ಅವ್ರ ತಂದೆ ಓಡಾಡ್ತಿದ್ದು? ಏನ್ ಸರ್? ಅವ್ರ ತಂದೆ ಅಲ್ವಾ ಓಡಾಡ್ತಿದ್ದು ಅಂದೆ? ಇಲ್ಲ ಸರ್, ಅವಳೇ. ಅಂದ್ರೆ ಅವ್ರ ತಂದೆ ಅವಾಗ ಇರ್ಲಿಲ್ಲ, ತೀರೋಗಿದ್ರು. ಓಕೆ. ಅವರು ಮತ್ತೆ ಇವ್ರು ಮದ್ವೆ ಆಗಿದ್ರಲ್ಲ ಫಸ್ಟ್. ಓಕೆ, ಮದ್ವೆ ಆಗಿತ್ತು. ಸೈಟ್ ರಿಜಿಸ್ಟರ್ಗ? ಹೌದು ಸರ್. ಓಕೆ, ನೀವೆಲ್ಲಿ ಪರಿಚಯ ಆದ್ರಿ ಅವ್ರಿಗೆ? ಸರ್ ನಾನು ಒಂದೇ ಊರು, ಅದೇ ಫ್ರೆಂಡ್. ಅವರು ತಮ್ಮ ಒಬ್ರು ಇದ್ರು ಅಂತ ಹೇಳಿದ್ರಲ್ಲ. ಯಾರ ತಮ್ಮ? ನಮ್ಮ ಮಿಸ್ಸಸ್ ಅವ್ರ ತಮ್ಮ. ಓಕೆ. ಒಂದೇ ಊರಲ್ಲಿ ನಾವು, ಒಂದೇ ಊರು, ನಮ್ಮಿಬ್ರದು ಒಂದೇ ಊರು. ಅಂದ್ರೆ ಅವರು ಸೈಟಿಗಂತ ಓಡಾಡ್ತಾ ಇದ್ರು. ಆ ಟೈಮಲ್ಲಿ ಅವ್ರ ತಮ್ಮ ಅವರು ನಾವು ಜೊತೆಗೆ ಒಂದೇ ಕ್ಲಾಸ್ಮೇಟ್. ಓಕೆ. ಆ ಟೈಮಲ್ಲಿ ಅವ್ರ ನಂಬರ್ ನನಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಇವನು ಹೋಗ್ಬಿಟ್ಟು ಅವ್ರ ಮನೆಯಲ್ಲೇ ಇದ್ದ. ಯಾರು? ಅಂದ್ರೆ ಇವ್ರ ತಮ್ಮ, ನಮ್ ಮಿಸ್ಸಸ್ ಐತಾರಲ್ಲ ಅವ್ರ ತಮ್ಮ. ಓಕೆ. ಅವನೋಗ್ಬಿಟ್ಟು ಅವ್ರ ಮನೆಯಲ್ಲೇ ಇದ್ದ. ಇವರು ಇದ್ದಿದ್ದು ದೊಡ್ಡಬಳ್ಳಾಪುರದಲ್ಲಿ. ಅಲ್ಲಿದ್ರು. ಸ್ವಲ್ಪ ಜೋರ ಮಾತಾಡ್ಬೇಕಪ್ಪ. ಹಲೋ, ಸ್ವಲ್ಪ ವೇಗವಾಗಿ ಮಾತಾಡಪ್ಪ, ಸಮಯ ಇದೆ. ಸರ್ ಅಲ್ಲಿದ್ರು. ಆ ಟೈಮಲ್ಲಿ ಅವನ ನಂಬರ್ ನನಗೆ ಕಾಂಟ್ಯಾಕ್ಟ್ ಸಿಕ್ತಿದ್ದಿಲ್ಲ. ಅವಾಗ ಅವನ್ ನಂಬರ್ ಕೇಳದ್ ಬಿಟ್ಟು ಕೇಳ್ದೆ. ಇಲ್ಲ ಸರಿ, ನನ್ನ ನಂಬರೇ ಕೊಡ್ತೀನಿ ತಗ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ರು. ಸೊ ಆಕ್ಚುಲಿ ನೀವು ಈ ಹುಡುಗಿ ಹತ್ರ ಕೇಳಿದ್ದು ಅವ್ರ ತಮ್ಮನ ನಂಬರ್? ಹೌದು ಸರ್. ಆ ತಮ್ಮ ನಿಮ್ ಕ್ಲಾಸ್ಮೇಟಾ? ಹೌದು ಸರ್. ಬಟ್ ಅಂದ್ರೆ ಈಕೆ ನಿಮ್ಗಿಂತ ದೊಡ್ಡವರು? ಹೌದು ಸರ್, ದೊಡ್ಡವರು. ಓಕೆ. ಸೊ ನನ್ನ ನಂಬರೇ ಕೊಡ್ತೀನಿ ಅಂತ ಆಕೆ ಅಷ್ಟೊತ್ತಿಗೆ ಆಗ್ಲೇ ಆಕೆಗೆ ಬೇರೆ ಮದುವೆ ಆಗಿತ್ತು? ಹೌದು ಸರ್, ಆಗಿತ್ತು. ಅವ್ರ ನಂಬರ್ ಕೊಟ್ರು, ಆಮೇಲೆ ಏನಾಯ್ತು? ಆಮೇಲೆ ಏನಿಲ್ಲ ಸರ್, ಹಿಂಗೆ ಮಾತಾಡ್ತಿದ್ದೆ. ಅವಾಗ ನಾನು ಸಿಕ್ಕಾಬಟ್ಟೆ ಕೆಟ್ಟವನ್ ಸರ್. ಯಾವ ತರ? ತುಂಬಾ ಕೆಟ್ಟವನ್ ಸರ್. ಅಂದ್ರೆ ಯಾವ ತರ ಅಂದ್ರೆ ಎಲ್ಲಾ ಚೂಲು ಇತ್ತು ನನಗೆ. ಅದು ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಮೋಸ ಹೋಗ್ಬಿಟ್ಟೆ ಸರ್ ನಾನು. ಹೆಣ್ಣು ಹೆಂಡ ಎಲ್ಲ ಇತ್ತು? ಹೌದು ಸರ್, ಪ್ರತಿ ಒಂದು ಇತ್ತು ಸರ್. ಎಲ್ಲ
ತುಂಬಾ ಮೋಸ ಹೋದ ಅಂದ್ರೆ ಸಿಕ್ಕಾಬಟ್ಟೆ ಮೋಸ ಹೋದ ಸರ್. ಯಾವ ತರ ಮೋಸ ಹೋದ್ರಿ? ಅದೇ ಸರ್ ಹಿಂಗೆ ಫ್ರೆಂಡ್ಶಿಪ್ ಜೊತೆ ಬಿದ್ಬಿಟ್ಟು ಹ್ಮ್ ಫಸ್ಟ್ ಕುಡಿಯೋದ್ ಕಲ್ತೆ. ಹ್ಮ್ ಆಮೇಲೆ ಹೋಗ್ತಾ ಹೋಗ್ತಾ ಕೆಲ್ಸ ನಾರ್ಮಲ್ ಆಲ್ರೌಂಡ್ ಪ್ಲೇಯರ್ ಸರ್ ನಾನು. ಏನ್ ಕೆಲಸ ಕೊಟ್ರು ಮಾಡ್ತಿದ್ರಿ? ಹೌದು ಸರ್, ಏನ್ ಕೆಲ್ಸ ಕೊಟ್ರು ಮಾಡ್ತೀನಿ ನಾನು. ನಿಮ್ ತಂದೆ ತಾಯಿ ಎಲ್ಲ ಎಷ್ಟು ಜನ? ಸರ್ ತಂದೆ ತಾಯಿ ಊರಲ್ಲೇ ಇದ್ದಾರೆ. ನೀವ್ ಎಷ್ಟು ಜನ ಮಕ್ಕಳು? ನಾವು 3 ಸರ್. ನೀವ್ ಎಷ್ಟನೇವರು? ನಾನು 3ನೇ ಸರ್, ಲಾಸ್ಟ್. ಓಕೆ, ನೀವೀಗ ಬೆಂಗಳೂರಿಗೆ ಬಂದ ಮೇಲಿನ ಕತೆ ಹೇಳ್ತಿದ್ದೀರೋ ಊರಲ್ಲಿ ಕತೆ ಹೇಳ್ತಿದ್ದೀರೋ? ಸರ್ ಎಲ್ಲಿದ್ದೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅದೇ ಗೊತ್ತಾಯ್ತಪ್ಪ. ಅವ್ರ ನಂಬರ್ ಇಸ್ಕೊಂಡ್ರಿ, ಮಾತಾಡ್ತಾ ಇದ್ರಿ. ಅದು ಬೆಂಗಳೂರಿಗೆ ಬಂದ ಮೇಲೆ ನಡೆದಿದ್ದ? ಊರಲ್ಲಿ ತುಂಬಾ ಕೆಟ್ಟವನಾಗಿದ್ದೆ ಅಂದ್ರಲ್ಲ, ಊರಲ್ಲೋ ಬೆಂಗಳೂರಲ್ಲೋ? ಹೌದು ಸರ್, ನಾನು ಊರಲ್ಲೇ ಕೆಟ್ಟವನಾಗಿದ್ದು. ಆಮೇಲೆ ಬೆಂಗಳೂರಿಗೆ ಬಂದೆ. ಅಂದ್ರೆ ಬೆಂಗಳೂರಿಗೆ ಬಂದ್ಮೇಲೆ ಬಂದು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಈ ಕಡೆ ಇಲ್ಲ ಬೆಂಗಳೂರು ಇಲ್ಲಿ ಬಂದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದೆ. ಇಲ್ಲಿ ಬಂದ್ ಪರಿಚಯ ಆದ್ರು, ಮತ್ತೆ ಬೆಂಗಳೂರಿಗೆ ಹೋದೆ. ಫೋನ್ ನಂಬರ್ ಎಲ್ಲ ಇಸ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಬೆಂಗಳೂರಲ್ಲೇ ಮಾತಾಡ್ಕೊಂಡಿದ್ದೆ. ಆಮೇಲೆ ಇದ್ದು ಸರ್ ಒಂದ್ ನಿಮಿಷ ಟೈಮ್ ಕೊಡ್ರಿ ಸರ್, ನನಗೆ ಜ್ಞಾಪನ ಬರ್ತಾ ಇಲ್ಲ. ಅದೇಪ್ಪ, ಪರಿಚಯ ಆದ್ಮೇಲೆ ಏನಾಯ್ತು ಅಂತ. ನಂಬರ್ ಕೊಟ್ರು, ಮಾತಾಡ್ತಾ ಇದ್ರಿ ಅಂದ್ರಲ್ಲ. ಅವಾಗೆ ನಾನೇ ಪ್ರಪೋಸ್ ಮಾಡಿದೆ ಸರ್. ಮದುವೆ ಆಗಿದ್ದೆ ಅಂತ ಗೊತ್ತಿದ್ದು? ಹೌದು ಸರ್. ಓ, ಅಷ್ಟ್ ದಾರಿ ಹೆಂಗ್ ಬತ್ತಯ್ಯ ನಿನ್ಗೆ? ಸರ್ ನಾನು ಹೇಳ್ತಾ ಇಲ್ಲ, ಫ್ರೆಂಡ್ಶಿಪ್ ಜೊತೆ ಬಿದ್ಬಿಟ್ಟು ಕುಡಿದ್ ಮತ್ತಲ್ಲಿ ಆತರ. ಓಕೆ, ಸೊ ನಿಮ್ಮ ಸ್ವಭಾವನೇ ಹೊರಟು? ಹೌದು ಸರ್, ನಾನು ತುಂಬಾ ಹೊರಟು ಸರ್. ಆದ್ರೆ ನಾನು ಒಬ್ರಿಗೆ ನನಗ್ ಮರ್ಯಾದೆ ಕೊಟ್ರೆ ನಾನು ತುಂಬಾ ಮರ್ಯಾದೆ ಕೊಡ್ತಾ ಇದ್ದೆ ಸರ್. ಆತರ ನಂದು ಇವಾಗೂ ಅಷ್ಟೇ ಸರ್. ನಾನು ಒಬ್ರಿಗೆ ಮರ್ಯಾದೆ ನನಗೆ ಅವ್ರ ಮರ್ಯಾದೆ ಕೊಟ್ರೆ ನಾನು ಅವ್ರ ಏನ್ ಕಾಲ್ ಸಂದಿಲ್ ನುಗ್ಗಕ್ಕೂ ರೆಡಿ ಸರ್. ನಾನು ಆತರ ಸ್ವಭಾವ ಸರ್ ನಂದು. ನಮ್ಮನ್ ಬೈದ್ಬಿಟ್ಟಿಯಪ್ಪ ಆಮೇಲೆ? ಸರ್ ಆತರ ಇಲ್ಲ ಸರ್. ಬೈದ್ಬಿಡಪ್ಪ ಹೊರಟು ಅಂತ. ಇಲ್ಲ ಸರ್ ಆತರ. ಸರ್ ನಿಮ್ ಮಾತು ನನ್ನ ಮಿಸ್ಸಸ್ ನನಗೆ ಸುಮ್ನೆ ಹೇಳಿದ್ರು ಈ ತರ. ನಾನೇ ಸುಮ್ನೆ ಸಡನ್ ಆಗಿ ಬಂದೆ. ಅವಳು ಒಂದು ಕಿಚನ್ ಅಲ್ಲಿ ಕುತ್ಕೊಂಡ್ ಸುಮ್ನೆ ಬೇಜಾರಕ್ಕೆ ಕೇಳ್ಕೊಂಡ ಇದ್ಲು. ನಾನ್ ಸಡನ್ ಆಗಿ ಬಂದೆ. ನಿಮ್ಮದು ಪ್ರೋಗ್ರಾಮ್ ಕೇಳ್ತಾ ಇದ್ರು. ಸುಮ್ನೆ ತಮಾಷೆಗೆ ತಗೊಂಡೆ ಅದು. ಆಮೇಲೆ ಹೋಗ್ತಾ ಹೋಗ್ತಾ ಅವಳೇ ನನಗೆ ಡೈರೆಕ್ಟ್ ಆಗಿ ಕೇಳ್ಸಿದ್ಲಿ ಹಿಂಗೆ. ಅಯ್ಯೋ ಆಯ್ತಪ್ಪ, ನಿನ್ ಮಾತು ಚೆನ್ನಾಗಿದೆ. ನನಗೆ ಯಾರು ಗೌರವ ಕೊಡ್ತಾರೋ ನಾನು ತುಂಬಾ ಚೆನ್ನಾಗಿ ಗೌರವ ಕೊಡ್ತೀನಿ. ಬಟ್ ಅದಕ್ಕೆ ಅಂದ್ರೆ ತೀರಾ ಕುತ್ತಿಗೆ ಮೇಲೆ ಕಾಲಿಡಿಯೋರ್ಗೆ ಖಂಡಿತ ನಾವು ನಮ್ಮ ರಕ್ಷಣೆಗೆ ಏನ್ ಮಾಡ್ಬೇಕು ನಾವು ಮಾಡ್ಲೇಬೇಕು. ಬಟ್ ಗೌರವ ಕೊಡದಲ್ಲಿ ಹೊರಲಿ, ನಮ್ದು ಅಂತ ಒಂದು ಸ್ವಭಾವ ಯಾವಾಗಲೂ ಮೃದು ಸ್ವಭಾವ ಆಗಬೇಕು. ಬಟ್ ಅದ ಮೃದು ಸ್ವಭಾವವನ್ನು ದುರ್ಬಳಕೆ ಮಾಡ್ಕೊಳ್ಳೋರಿಗೆ ಬಂದವರಿಗೆ ನಾವು ಉಗ್ರವಾಗಿ ಉತ್ತರ ಕೊಡಬೇಕು. ಅರ್ಥ ಆಯ್ತಲ್ಲ? ಆಯ್ತು. ಅವಾಗ ಸರ್ ನಾನು ತುಂಬಾ ಅಂದ್ರೆ ತುಂಬಾ ಸರ್. ಇವಾಗೂ ನಾನು ಏನೇ ಒಂದು ಅವಳ ಹತ್ರ ಮಾತಾಡಕ್ಕಾಗ್ಲಿ, ಇಲ್ಲ ಏನೇ ಒಂದು ಕೆಟ್ಟ ವಿಚಾರ ಮಾತಾಡಕ್ಕಾಗ್ಲಿ, ಇಲ್ಲ ಒಂದೇನ ನನ್ ಮನ್ಸಲ್ಲಿ ಏನೇ ಕೆಟ್ಟದ್ ಬಂದ್ರುನು ಇದ್ ಮಾಡ್ಬಾರ್ದು, ಅವ್ರು ಈ ತರ ಹೇಳ್ತಾರ ನನಗೆ ಅನ್ನೋದು ಒಂದು ಸಖತ್ ಫೀಲಿಂಗ್ ಬರುತ್ತೆ ಸರ್. ಹೌದಪ್ಪ, ಅದೊಂದು ಮನ ಪರಿವರ್ತನೆ. ಚೆನ್ನಾಗಿ ಬೆಳಿಬೇಕು ನಾವು ಸರ್. ಇರೋದ್ 3 ದಿವಸ ಸರ್. ಹೊರಗಡೆ ಕೆಟ್ಟ ಸವಾಸಗಳು ಬಿಡ್ಬೇಕು. ಹೌದು, ಅದೇ ಮೇನು. ಹೌದು ಸರ್, ನಾನ್ ದೇವ್ರ ಹತ್ರ ಅದನ್ನೇ ಬೇಡ್ಕೊಂತ ಇದ್ದೀನಿ ಸರ್. ನಾನ್ ಚೆನ್ನಾಗಿ ನನಗೆ ಕೆಟ್ಟ ಬುದ್ಧಿಯನ್ನ ದೂರ ತಳ್ಬಿಡ್ಲಪ್ಪ ಸ್ವಾಮಿ ದೇವ್ರ ಅಂತ ಬೇಡ್ಕೊಂತ ಇದ್ದೀನಿ. ಆಯ್ತಪ್ಪ, ಒಳ್ಳೇದಾಗುತ್ತೆ. ಒಳ್ಳೆ ಹೆಂಡತಿ ಅಂದ್ರೆ ಹೇಳ್ತಾರಲ್ಲ ಸರ್, ನನ್ನ ಲೈಫ್ ಅಲ್ಲಿ ನನಗೆ ಕಷ್ಟ ಸುಖ ಅಂತ ತೋರ್ಸ್ಕೊಟ್ಟಿದ್ದೆ ನನ್ನ ಹೆಂಡತಿ ಸರ್. ಇಚ್ಛೆಯ ನರಿತು ನಡೆಯುವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಪ್ರಾಮಿಸ್ ಸರ್, ನಾನು ಎಲ್ಲ ಗಂಟ ಬದುಕಿರ್ತೀನೋ ಎಲ್ಲ ಗಂಟ ನನ್ನ ಹೆಂಡತಿ ಚಿರಋಣಿ ಆಗಿರ್ತೀನಿ. ಒಳ್ಳೇದಪ್ಪ. ಅವಳಿಗೆ ಯಾಕೆ ಕೆಟ್ಟ ಹೆಸರು ನಾನು ತರಲ್ಲ ಸರ್, ನಾನು ಹೇಳಿದ್ದೀನಿ ಅವಳಿಗೆ. ಗ್ರೇಟ್. ಈಗ ನಾನು ಸ್ವಲ್ಪ ಈ ಹಿಂದಕ್ಕೆ ಹೋಗ್ತೀನಿ. ಈಗ ನೀವು ಮದುವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ನಿಮ್ಮ ಸಹಾಯಕ್ಕೆ ಅಂದ್ರೆ ನಿಮ್ಮ ಸಹಾಯ ಕೇಳಿದ್ರ ಆಸ್ತಿ ವಿಚಾರದಲ್ಲಿ? ಅವ್ರನ್ನ ಸರ್
ಅಂದ್ರೆ ಅವರು ಆಸ್ತಿ ವಿಚಾರಕ್ಕೆ ಏನೋ ಓಡಾಡ್ತಾ ಇದ್ರು. ಹೌದು ಸರ್. ಸರ್ ನನ್ ಇವತ್ತುವರೆಗೆ ಆಯ್ತು. ಹ್ಮ್ ನಾನೇ ಇಷ್ಟಪಟ್ಟಿದ್ದು, ನಾನೇ ಮದುವೆ ಆಗಿದ್ದು. ಆಯ್ತು, ನೀವು ಪ್ರಪೋಸ್ ಮಾಡಿದ್ರಲ್ಲ, ಆಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ಕುತೂಹಲ. ರಿಯಾಕ್ಷನ್ ಅವ್ರು ಟೈಮ್ ತಗೊಂಡ್ರು ಸರ್. ಅರೆ ಮದುವೆ ಆಗಿದೆ ಕಣಪ್ಪ ನನಗೆ ಅಂತ ಹೇಳಿಲ್ವಾ ಆಕೆ ಅಂತ? ಸರ್ ಹೇಳಿ, ನನಗ್ ಗೊತ್ತಿದ್ದೆ ನಾನು ಪ್ರಪೋಸ್ ಮಾಡಿದ್ನಲ್ಲ ಸರ್. ಸೊ ಹಾಗಾಗಿ ಅವ್ರು ನನ್ನ ಹತ್ರ ಕ್ಲೋಸ್ ಅಂದ್ರೆ ತುಂಬಾ ರೇಯರ್ ಸರ್. ನನ್ ಚಿಕ್ಕ ವಯಸ್ಸಿಂದನು ಅವರು ನೋಡಿದ್ದೆ, ನಾನು ಮಾತಾಡಿದ್ದೆ, ಆದ್ರೆ ಅಷ್ಟೊಂದು ಕ್ಲೋಸ್ ಆಗಿರ್ಲಿಲ್ಲ. ಅವರು ಆಮೇಲೆ ಹೋಗ್ತಾ 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 ಆಮೇಲೆ ನನ್ ಬಗ್ಗೆ ಎಲ್ಲ ಗೊತ್ತಿತ್ತು. ಓಕೆ. ನನ್ ಬಗ್ಗೆ ಇವನ್ ಕುಡಿತಾನೆ ತಿಂತಾನಂತ ಅವರಿಂದ ಅವ್ರ ತಮ್ಮನಿಂದ ಮತ್ತೆ ಕಣ್ತುಂಬನ ಅವರು ಒಂದು 3-4 ಟೈಮ್ ನೋಡಿದ್ರು. ಸೊ ನಿನ್ನ ಅವತಾರವನ್ನ ಎಲ್ಲ ನೋಡಿದ್ರು, ಎಲ್ಲ ಪ್ರತಿಯೊಂದು ನನ್ನ ಕ್ಯಾರೆಕ್ಟರ್ ತಿಳ್ಕಂಡೆ. ಅವರು ಟೈಮ್ ತಗೊಂಡು ನಾನ್ ಪ್ರಪೋಸ್ ಮಾಡ್ದ ಟೈಮ್ ತಗೊಂಡು ವಿಚಾರಿಸಿ, ಆದ್ರೆ ಕುಡಿತಾನೆ ತಿಂತಾನೆ, ಆದ್ರೆ ಅಂತ ಇದೇನು ಮೋಸ ಮಾಡಲ್ಲ ಹಂಗೆ ಹಿಂಗಂತ ಎಲ್ಲ ನಂಬಿಕೆ ಇತ್ತು. ಬಟ್ ಮದುವೆ ಆಗಿದೆ, ನಾಳೆ ಇದು ತೊಂದರೆ ಆಗಬಹುದು ಅಂತ ನಿನ್ಗಾಗ್ಲಿ ಆಕೆಗಾಗ್ಲಿ ಅನ್ನಿಸ್ಲಿಲ್ವಾ? ಅದು ಯೋಚನೆ ಬರ್ಲಿಲ್ಲ ಸರ್ ನಮ್ಮಿಬ್ಬರಿಗೆ. ಆ ತರ ಬರ್ಲೇ ಇಲ್ಲ. ಆಯ್ತು, ಮುಂದೆ ಹೇಳಪ್ಪ. ಆಮೇಲೆ ಎಲ್ಲ ಆಯ್ತು ಸರ್. ಮದುವೆ ಆದ್ರ? ಹೌದು ಸರ್, ನಾನು ಮನೆಯಲ್ಲೇ ಹೋಗ್ಬಿಟ್ಟು ತಾಳಿ ಕಟ್ಟಿದ್ದೆ. ಅವ್ರ ಮನೆ ಅಂದ್ರೆ ಅರ್ಶಿನ ಕೊಂಬು ಕಟ್ಟಿದ್ದೆ ಅವ್ರ ಮನೆಗೆ? ಹೌದು ಸರ್. ಅಂದ್ರೆ ಅವರು ಚಿಕ್ಕಮ್ಮರಿದ್ರು ರಿಲೇಟಿವ್. ಓಕೆ. ಅಲ್ಲಿ ಮನೆ ಒಳಗಡೆ ಇದ್ರು. ನಾನು ಹಿಂಗೆ ಹೋಗ್ತಾ ಹೋಗ್ತಾ ಎಣ್ಣೆ ಹೊಡೆದಿದ್ದೆ ಸರ್ ನಾನು ತಾಳಿ ಕಟ್ಬೇಕಾದ್ರೆ. ನಿಜ ಅಂದ್ರ ಈಗಲೂ ನೀವು ಮದ್ಯಪಾನ ಮಾಡಿದ್ದೀರಲ್ವಾ? ಇಲ್ಲ ಸರ್. ಗ್ಯಾರಂಟಿ? ಗ್ಯಾರಂಟಿ ಇಲ್ಲ. ಕೃಷ್ಣ ನೋಡ್ತಾ ಇದ್ದಾನೆ. ಹೌದು ಸರ್, ಪ್ರಾಮಿಸ್ ಹೊಡೆದಿನಿ 90. ಗೊತ್ತಾಯ್ತು. ಮನುಷ್ಯ ಬುದ್ಧಿ ಕಲಿಬೇಕಯ್ಯ. ಆಯ್ತು. ಸೊ ಅಲ್ಲಿ ತಾಳಿ ಕಟ್ಟಿದ್ರಿ, ಎಲ್ಲ ಅವ್ರ ರಿಯಾಕ್ಷನ್ ಏನಿತ್ತು? ಅಂದ್ರೆ ಗಂಡ ಇರ್ಲಿಲ್ವಾ ಆ ಸಮಯದಲ್ಲಿ? ಇರ್ಲಿಲ್ಲ ಸರ್, ಅವ್ರ ಊರ ಇದ್ದ. ಅಂದ್ರೆ ಅವರಿಗೆ ಒಂದ್ ಮಾನಸಿಕ ಏನೋ ರೋಗ ಇತ್ತು. ಓಕೆ. ಅದು ನನಗೆಲ್ಲ ಗೊತ್ತಿಲ್ಲ ಸರ್. ತಾಳಿ ಕಟ್ಟಿದಷ್ಟೇ ಗೊತ್ತು? ಹೌದು ಸರ್. ನಿಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳಿದ್ರ? ಹೌದು ಸರ್, ನನ್ನ ಅಪ್ಪ ಅಮ್ಮ ಎಲ್ಲಾರ್ಗು ಒಪ್ಪಿಸ್ಬಿಟ್ಟೆ. ಅಪ್ಪ ಅಮ್ಮ ಏನಂದ್ರು ಗೊತ್ತಾ ಸರ್? ಏನೋ ನೀನು ಈ ತರ ಮಾಡ್ತಾ ಇದೀಯಾ, ನೀನ್ ಏನು ಬುದ್ಧಿ ಐತೋ ಇಲ್ಲ, ಹಿಂಗೆ ಹಿಂಗೆ ಅಂತಂದ್ರು. ಏನ್ ಸರ್? ಮದುವೆ ಆಗಿರೋ ಹೆಣ್ಣಿಗೆ ಆಸೆ ಪಟ್ಟಿದ್ಯಲ್ಲಪ್ಪ ಅಂತ. ಹೌದೌದು ಸರ್. ಸರ್, ಪ್ರಪಂಚದಾಗ ಯಾರು ಮಾಡ್ತಿದ್ ತಪ್ಪು ನಾನ್ ಮಾಡಿದ್ದೀನ ಸರ್? ಹಂಗಂದ್ರೆ ಎಲ್ಲ ಮಾಡ್ತಾರೆ ಅಂತ ನಾವ್ ಮಾಡ್ಬೋದಾ ಸರ್? ಸರ್ ಅದಲ್ಲ ಸರ್ ನಾನು ಹೇಳ್ತಿರೋದು. ಅರೆ ಆಯ್ತಾ, ಅದು ತಪ್ಪು ಒಪ್ಪದ ಬಗ್ಗೆ ಆಮೇಲೆ ಮಾತಾಡೋಣಪ್ಪ, ವಿಷಯ ಹೇಳಪ್ಪ. ಹಂಗೆ ಹೇಳಿದ್ಮೇಲೆ ನಾನಿದ್ದು ಹೇಳ್ದೆ ಸರ್ ನಮ್ಮ ಅಮ್ಮನಿಗೆ. ಅಮ್ಮ, ನಾನು ಮಾತ್ ಕೊಟ್ಬಿಟ್ಟಿದ್ದೀನಿ. ಯಾರಿಗೆ? ಅವಳಿಗೆ. ಓಕೆ. ನಾನ್ ಮದುವೆ ಆಗ್ತೀನಿ ಸರಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವರು ನಮ್ಮ ಇಬ್ರು ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ಸರ್, ನಮ್ಮ ಅಪ್ಪ ನಮ್ಮಮ್ಮ. ಆಮೇಲೆ ಇದ್ದು ಒಂದ್ ದಿವ್ಸ ಹೋದ್ವಿ, ದೇವಸ್ಥಾನದಲ್ಲಿ ತಾಳಿ ಗಿಳೆಲ್ಲ ಕಟ್ಟಿಗೆ ಬಂದ್ವಿ. ಆದ್ರೆ ನಮ್ಮಮ್ಮ ನಮ್ಮಪ್ಪ ಬಂದಿದ್ದಿಲ್ಲ. ಸೊ ನೀವು ಮನೆಗೆ ಹೋಗಿ ತಾಳಿ ಕಟ್ಟಿದಾಗ ಹಿಂಗ್ ಬರ್ತಾನೆ ಕಟ್ತಾನೆ ಅನ್ನೋದು ಅಂದಾಜು ಆಕೆಗಿತ್ತ? ಇಲ್ಲ ಸರ್, ಅದು ಆತರ ಇರ್ಲಿಲ್ಲ. ನಾವು ಒಂದು ತುಂಬಾ ಫ್ರೆಂಡ್ಲಿ ಅಂದ್ರೆ ತುಂಬಾ ಫ್ರೆಂಡ್ಲಿಗೆ ಒಟ್ಟು ಈಗ ನಾನು ಈಗ ಒಂದೇ ಸತಿ ಹೇಳ್ತೀನಪ್ಪ, ಮದುವೆಗೆ ಮುಂಚೆ ನೀವು ಸಂಸಾರಸ್ಥರಂತ್ರ ಇದ್ರಿ? ಹೌದು ಸರ್. ಅಷ್ಟು ಕ್ಲೋಸ್ ಆಗಿ ಮಾತಾಡ್ಕೊಂಡು ಒಟ್ನಲ್ಲಿ ನೀವು ಮೊಬೈಲಲ್ಲೇ ಸಂಸಾರ ಮಾಡ್ತಿದ್ರಿ? ಆಯ್ತು. ಆಮೇಲೆ ಅವಳು ನನಗೆ ಒಂದ್ ಮಾತು ಹೇಳಿದ್ಲು ಸರ್, ನೀನು ಏನೇ ಆದ್ರೂ ನನ್ ಬಿಡಲ್ಲ, ಇವಾಗ ಬಂದ್ ತಾಳಿ ಕಟ್ತೇಬೇಕಾರೆ ಅಂತಂದ್ಲು. ನಾನ್ ಹಿಂದೆ ಮುಂದೆ ಏನು ಯೋಚನೆ ಮಾಡ್ಲಿಲ್ಲ. ಸರಿ ಆಯ್ತು, ಏನೇ ಕಷ್ಟ ಬಂದ್ರು ನೋಡ್ಕೊಂತೆ ಅಂದ್ಲು. ಹೌದು ಆಯ್ತು ನೋಡ್ಕೊಂತೀನಿ. ನಾನು ಏನು ಯೋಚನೆ ಮಾಡಿಲ್ಲ ಸರ್, ಇವತ್ತಿಗೂ ಅದೇ ಕಾಲಲ್ಲೇ ನಿಂತಿದ್ದೀನಿ. ಆಯ್ತಪ್ಪ, ಆಯ್ತು. ಸೊ ಈಗ ಮನೇಲಿ ತಾಳಿ ಕಟ್ಟಿದಲ್ದೇನೆ ದೇವಸ್ಥಾನ ಮುಂದ್ ಸಪರೇಟ್ ಇನ್ನೊಮ್ಮೆ ತಾಳಿ ಕಟ್ಟಿದ್ರ? ಹೌದು ಸರ್.
ಈಗ ಈ ವಿಷಯ ಗೊತ್ತಾದಾಗ ಅವ್ರ ಮನೆಯವ್ರು ಏನಂದ್ರು? ಸರ್ ಇದು ಯಾರಿಗೂ ಗೊತ್ತಿಲ್ಲ ಸರ್, ಇವತ್ತಿಗೂ ಇವತ್ತಿಗೂ ಅಂತಲ್ಲ, ಆದ್ರೆ ಈ ತರ ತಾಳಿ ಕಟ್ಟಿದೀನಿ ಅಂತ ಇವತ್ತಿಗೂ ಗೊತ್ತಿಲ್ಲ. ಆದ್ರೆ ರಿಲೇಟಿವ್ ಗೆಲ್ಲ ಗೊತ್ತು. ಅಪ್ಪ ಇರ್ಲಿಲ್ಲ ಅವಾಗ, ಅವ್ರು ನಮ್ಮ ಮಿಸ್ಸಸ್ ಅವ್ರ ಅಪ್ಪ ಇರ್ಲಿಲ್ಲ, ಬಟ್ ಅಮ್ಮ ಇದ್ರು. ಇದು ನೇರ ಪ್ರಸಾರ, ಇದು ಲೈವ್, ಜನ ಎಲ್ಲ ನೋಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡ್ತೀರಾ? ಸರ್ ಗೊತ್ತಾದ್ರೆ ಇವಾಗ ಏನ್ ಸರ್, ಚೆನ್ನಾಗಿದೀವಲ್ಲ ಸರ್ ನಾವು. ಆಯ್ತು, ನಿಮ್ಮ ಅಪ್ಪ ಅಮ್ಮ ಕಡೆಗೂ ಒಪ್ಲೇ ಇಲ್ವಾ? ಏನ್ ಸರ್? ನಿಮ್ಮ ಅಪ್ಪ ಅಮ್ಮ ಅವತ್ತು ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕಾದ್ರೆ ಬರ್ಲಿಲ್ಲ? ಇಲ್ಲ ಸರ್, ಬಂದಿಲ್ಲ. ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ನಾವು ಅಪ್ಪ ಅಮ್ಮಗೆ ನಾನು ಕ್ಲಿಯರ್ ಆಗಿ ಬಿಡಿಸಿ ಹೇಳ್ದೆ. ಅವಾಗ ಅವಳ ಬಗ್ಗೆ ಗೊತ್ತಿರ್ಲಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಗೆ. ಆದ್ರೆ ನನಗಿನ್ನ ಜಾಸ್ತಿ ಇಷ್ಟಪಟ್ಬಿಟ್ರಿ ಸರ್ ನನ್ ಮಿಸ್ಸಸ್ನ, ನಿಮ್ ತಂದೆ ತಾಯಿ. ಹೌದು ಸರ್. ಹೆಂಗಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮರು ಇಷ್ಟ ಪಡ್ತಿದ್ರಿಲ್ಲ ಗೊತ್ತಿಲ್ಲ, ಆ ತರ ಇಷ್ಟಪಟ್ಬಿಟ್ರು ನಮ್ ಮಿಸ್ಸಸ್ನ. ನಿಮ್ಗ ಅಕ್ಕ ತಂಗಿ ಯಾರ ಇದ್ರು ಸರ್? ನಮ್ಮ ಅಕ್ಕ ಒಬ್ಬ ಅಣ್ಣ, ನಾನೇ ಲಾಸ್ಟ್. ನೀವ್ ಹಾಗ ಮನೆಗ್ ಕರ್ಕೊಂಡು ಬಂದ್ಮೇಲೆ ಆಕೆಯ ಗಂಡ ಬಂದು ಕೇಳಲಿಲ್ವಾ? ಇಲ್ಲ ಸರ್, ಅಂದ್ರೆ ನಾವೆಲ್ಲ ಗೊತ್ತಿರೋರು ಸರ್. ಆದ್ರೆ ನಾನು ಒಂದ್ ಸ್ವಲ್ಪ ಪುಡಾರಿ ಸರ್. ಊರಲ್ಲೇ ನಾನು ತುಂಬಾ ಸರ್, ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬಿಟ್ರೆ, ನಾನಂದ್ರೆ ಸ್ವಲ್ಪ ಭಯ ಇತ್ತು ಜನಗಳಿಗೆ, ಆತರ ಇದ್ದೆ ನಾನು. ಶಬಾಷ್. ಆದ್ರೂ ದೇವ್ರು ಸರ್, ನಾನು ಎಲ್ಲೇ ಹೋದ್ರು, ನನ್ ಪೇಂಟ್ ಕಾಂಟ್ರಾಕ್ಟ್, ನಾನು ಎಲ್ಲೇ ಹೋದ್ರು ಪ್ರತಿ ಒಂದ್ ಮನೆಗೂ ನನಗೆ ಅನ್ನ ಸಿಗುತ್ತೆ ಸರ್. ಅಂದ್ರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಅಂತಲ್ಲ ಸರ್, ಇಲ್ಲೇ ಬೆಂಗಳೂರಲ್ಲಿ ನಾನು ಹತ್ತಿಬೆಲಲ್ಲಿ ಇರೋದು. ಎಲ್ಲೇ ಹೋದ್ರು ಅಂದ್ರೆ ಅದರ ಅರ್ಥ ದುಡಿಯೋ ಶಕ್ತಿ ಇದೆ ಅಂತಲ್ಲ, ಅಥವಾ ಎಲ್ಲ ಕರ್ದೋಟಕ್ಕೆ? ಸರ್ ಆತರ ದುರಂಕಾರ ಇಲ್ಲ ಸರ್, ನನಗೆ ದುಡಿಯೋ ಶಕ್ತಿ ಅಂತ. ಮನುಷ್ಯ ಯಾವಾಗ ಕೆಳಗ್ ಬೀಳ್ತಾನಂತ ಗೊತ್ತಿಲ್ಲ. ಆದ್ರೂ ನಾನು ಎಲ್ಲೇ ಹೋದ್ರು ನನಗೆ ಅನ್ನದ ಋಣ ಇದೆ ಅಂತ ನನ್ ನಂಬಿಕೆ ಇದೆ ಸರ್. ನಾನು ಪಡ್ಕೊಂಡ್ ಬಂದಿದ್ದೀನ ಏನಂತ ಗೊತ್ತಿಲ್ಲ. ನಾನು ಎಲ್ಲ ಹೋದ್ರು ನನ್ ಕರ್ದು ಊಟ ಹಾಕ್ತಾರ ಸರ್, ಅದಕ್ಕೊಂದು ನನಗೆ ಹೆಮ್ಮೆ ಇದೆ. ಆಯ್ತು, ಈ ಊರಿನ ಜನ ಭಯ ಪಡ್ಲಿಕ್ಕೆ ಏನ್ ಕಾರಣ? ಭಯ ಅಂದ್ರೆ ಸರ್, ನನ್ ಚಿಕ್ಕ ವಯಸ್ಸಿಂದನು ಫುಲ್ ರಫ್ ಅಂಡ್ ಟಫ್, ಯಾರಿಗೂ ತಲೆ ಬಾಗ್ತಿದ್ದಿಲ್ಲ, ಸಿಕ್ತವ್ರಿಗೆಲ್ಲ ಹೊಡಿತಾ ಇದ್ದೆ. ಸಿಕ್ತಾರಿ ಅಂತ ದೇವರನ್ನ ಹೊಡಿತಿದ್ದಿಲ್ಲ ಸರ್. ಒಟ್ಟು ನನಗೆ ಏನಾದ್ರು ದ್ರೋಹ ಮಾಡಿದ್ರೆ, ತಪ್ಪು ಮಾಡಿದ್ರೆ, ನನಗೇನಾದ್ರು ಹಿಂದೆ ಮುಂದೆ ಚೂರಿ ಆಗಿದ್ರೆ ಬಿಡ್ತಿದ್ದಿಲ್ಲ, ನಾನು ಕರ್ದು ಎದುರುಗಡೆನೆ ಹೊಡಿತಾ ಇದ್ದೆ. ಆತರ ಸ್ವಭಾವ ನಂದು. ಸೊ ಹಾಗಾಗಿ ಯಾರು ಬಂದು ಕೇಳಲಿಲ್ಲ ನೀವು ತಾಳಿ ಕಟ್ಟಿದ್ದೀರಾ ಅಂತ ಗೊತ್ತಾದ್ಮೇಲುವಾ? ಇಲ್ಲ ಸರ್, ಕೇಳಿಲ್ಲ. ಅದಾಯ್ತು. ಆಮೇಲೆ ಏನಾಯ್ತು ನಿಮ್ಮಿಬ್ರು ನಡುವೆ? ಏನಿಲ್ಲ ಸರ್, ಮತ್ತೆ ಬಂದು ನಾನು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಳೇ ನನಗೆ ಗಾಡಿ ತಕ್ಕೊಟ್ಲು. ಗಾಡಿ ತಕ್ಕೊಟ್ಟು 30,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ಲು. ನಾನು ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದ್ ದಿವಸ ನನಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ಲು, ಸರಿ ನನ್ ಕರ್ಕೊಂಡ್ ಹೋಗ್ಬಿಡು ಹಂಗೆ ಅಂತ ಹೇಳ್ತು. ಆಮೇಲೆ ಇದ್ದು ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ನಾನು ಮನೆ ಮಾಡಿದೆ. ಮನೆಯೆಲ್ಲ ಮಾಡ್ಬಿಟ್ಟು ಕರ್ಕೊಂಡು ಹೋಗು ಅಂತ. ಏನ್ ಸರ್? ಎಲ್ಲಿ ಕರ್ಕೊಂಡು ಹೋಗು ಅಂತಪ್ಪ? ನಿನ್ ಜೊತೆ ಕರ್ಕೊಂಡ್ ಹೋಗ್ಬಿಡು ಅಂತ. ಅಲ್ಲಿವರೆಗೂ ನಿಮ್ ತಾಯಿ ಹತ್ರ ಬಿಟ್ಟಿದ್ರಾ? ಏನ್ ಸರ್? ಅಲ್ಲಿವರೆಗೂ ಎಲ್ಲಿದ್ರು ಆಕೆ ಎಂದೆ? ಅಲ್ಲಿವರೆಗೂ ಅಲ್ಲೇ ಇದ್ರು ಸರ್, ಅವ್ರ ಜೊತೆಲೇ ಇದ್ರು. ಆ ಗಂಡನ್ ಜೊತೆ? ಹೌದು. ತಾಳಿ ಕಟ್ಟಿದ ಮೇಲುವಾ? ಹೌದು ಸರ್, ಅಂದ್ರೆ ತಾಳಿ ಕಟ್ಟಿದ್ಮೇಲೂ ಒಂದ್ ಟೈಮ್ ಹೋಗ್ರಿ, ಅದಕ್ಕಿನ ಮುಂಚೆ ಸರ್, ತಾಳಿ ಕಟ್ಟಕ್ಕಿನ ಮುಂಚೆ. ಓಕೆ, ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಹೇಳಿದ್ರು, ವೆಯ್ಟ್ ಮಾಡೋ, ಆಯ್ತು ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದೆಲ್ಲ ಆದ್ಮೇಲೆ ಮತ್ ತಾಳಿ ಕಟ್ಟೆ ಆದ್ಮೇಲೆ ಒಂದೆರಡು ಸರಿ ಹೋದ್ರು. ಆಮೇಲೆ ಇದ್ದು ಸೀದಾ ಪರ್ಮನೆಂಟ್ ಮನೆ ಮಾಡ್ಬಿಟ್ಟು ನಾನು ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ನಿಮ್ ತಂದೆ ತಾಯಿ ಊರಲ್ಲಿದ್ದಾರಾ? ಹೌದು ಸರ್, ಊರಲ್ಲಿ ಇದ್ದಾರೆ. ಓಕೆ, ಈಗ ನಿಮ್ಮ ಅಕ್ಕನ ಮದುವೆ ಆಯ್ತಾ? ಸರ್ ಅಕ್ಕನ ಮದ್ವೆ ಅಣ್ಣ ನಾನು ಇಬ್ರು ಸೇರಿ ಮದುವೆ ಮಾಡಿದ್ವಿ. ಆದ್ರೂ ಇದೊಂದು ವಿಚಾರ ಹೇಳ್ಬೇಕು ಸರ್, ನಿಮ್ ಹತ್ರ ಹೇಳ್ತೀನಿ.
ಹೇಳಪ್ಪ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಒಂದ್ಸರಿ ಹೇಳಿ ಸರ್. ನನ್ನ ಅಣ್ಣ ನಾನು ಈ ತರ ಮಾಡಿರೋದಕ್ಕೆ ನನ್ನಿಂದ ದೂರ ಇದ್ದಾನೆ ಸರ್. ನಾನು ಅಣ್ಣ ಇಬ್ರು ಊರಲ್ಲಿ ಹೋದ್ರೆ ಸರ್ ಮಾವ ಅಳಿಯ ಅನ್ನಾರ್ ನಮ್ಮನ್ನ. ಆ ತರ ನಾವಿದ್ವಿ. ನನ್ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಈ ಲವ್ಗೆ ಮದ್ವೆ ಹಾಕಿನ ಮುಂಚೆ ನಾನು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ಅಕ್ಕನ ಮದುವೆ ಮಾಡಿದ್ವಿ ಇಬ್ರು ಸೇರಿ. ಅವಾಗ ಅವನು ನರ್ಸಿಂಗ್ ಟ್ರೈನಿಂಗ್ ಹೋಗ್ತಾ ಇದ್ದ ಸರ್. ಆ ಟೈಮಲ್ಲಿ ನಾನು ತುಂಬಾ ಹೆಲ್ಪ್ ಮಾಡಿದೆ ಅವನ್ ನಮ್ಮ ಅಣ್ಣನಿಗೆ. ಮಾಡಾದ್ಮೇಲೆ ಎಲ್ಲ ಆಯ್ತು. ಆಮೇಲೆ ಈ ತರ ಅಂತ ಎಲ್ಲ ಗೊತ್ತಾಯ್ತು ನಮ್ಮ ಅಣ್ಣನಿಗೆ. ಅವಾಗ ನನ್ನಿಂದ ತುಂಬಾ ದೂರ ಹೋಗ್ಬಿಟ್ಟ ಸರ್. ದೂರ ಅಂದ್ರೆ ಅವನ್ ನನ್ ತಮ್ಮ ಅನ್ನೋದೇ ಅವನ್ ನನ್ ಪಾಲಿ ಸತ್ತೋಗಿದ್ದಾನೆ, ಆತರ ಅಂತ ಹೇಳ. ನೀವ್ ಮದುವೆ ಆಗಿದ್ದಕ್ಕೆ? ಹೌದು ಸರ್. ಮದುವೆ ಆಗಿದ್ದಕ್ಕೆ ನಾನು ಅಲ್ಲಿಗೂ ಸಾರಿ ಕೇಳ್ದೆ ಸರ್. ಅವನ ಹತ್ರ ಹೋಗ್ಬಿಟ್ಟು ಆಯ್ತು ತಪ್ಪಾಯ್ತು, ನಾನು ಈ ತರ ಮಾಡಿದ್ದು, ಯಾಕೆ ನಾನು ಮಾತಾಡೋದೇನ್ ನಿನಗೆ ತುಂಬಾ ಸಾರಿ ಕೇಳ್ದೆ ಸರ್. ಅಪ್ಪನಿಗೆ ಪೈಲ್ಸ್ ಬಂದಿತ್ತು ಆ ಟೈಮಲ್ಲಿ. ನಾನ್ ಸಾರಿ ಕೇಳೋ ಟೈಮಲ್ಲಿ ಅಪ್ಪನಿಗೆ ಪೈಲ್ಸ್ ಬಂದಿತ್ತು. ಮದ್ವೆ ಆಗಿ ಒಂದು 6 ತಿಂಗಳು 7 ತಿಂಗಳು ಆಗಿತ್ತು ಅನ್ಸುತ್ತೆ. ಆ ಟೈಮಲ್ಲಿ ಹಾಸ್ಪಿಟ್ಲ್ ಹತ್ರನೇ ನಾನು ಅವನಿಗೆ ಸಾರಿ ಕೇಳ್ದೆ. ಅವಾಗ ಇಬ್ರು ದುಡ್ಡು ಹಾಕ್ಬಿಟ್ಟು ಅಪ್ಪನಿಗೆ ನಾವು ತೋರಿಸ್ದೆ ಹಾಸ್ಪಿಟ್ಲಿಗೆ, ಆಪರೇಷನ್ ಮಾಡಿಸ್ತೀವಿ. ಆ ಟೈಮಲ್ಲಿ ನಾನು ಅವನಿಗೆ ಕೇಳ್ದೆ, ಆಯ್ತು ಕಣ ನಾನು ಏನೋ ಮಾಡಿದ್ ತಪ್ಪಾಯ್ತು, ಮಾಡ್ಬಾರ್ದು, ತಪ್ಪೇನ್ ಮಾಡಿಲ್ಲ, ನನ್ ಹಣೆ ಬರದಲ್ಲಿ ಇದ್ದಂಗ ಆಗೈತೆ, ನಾನ್ ಮಾಡಿದೀನಿ, ಆಯ್ತು ಸಾರಿ ತಪ್ಪಾಯ್ತು. ಸರ್ ನನ್ ಅಕ್ಕ ಸಮೇತ ಎತ್ ನೋಡ್ಲಿಲ್ಲ ಸರ್ ಅವನು. ಸರಿ ಅಂತ ಹೇಳಿ ತುಂಬಾ ಬೇಜಾರಾಯ್ತು. ಅವಾಗೂ ನಾನು ಹೇಳ್ತೀನಿ ಸರ್, ನನಗೆ ಧೈರ್ಯ ತುಂಬಿದ್ದು. ಆಯ್ತು ಬಿಡು ಹೋಗ್ಲಿ, ಏನಾಯ್ತು ಇವಾಗ. ಸರ್ ಪ್ರಾಮಿಸ್, ನಾನು ಇಷ್ಟು ಒಳ್ಳೆಯವನಾಗಕ್ಕೆ ಕಾರಣ ನನ್ನ ಹೆಂಡ್ತಿನೇ ಸರ್. ಇವಾಗೂ ಒಂದೊಂದು ನಿಮಿಷನ ಒಂದೊಂದು ಕ್ಷಣನು ನಾನು ಮಲಗಿದ್ದಾಗೂನು ಪ್ರತಿಯೊಂದು ನಾನೇನೇ ತಪ್ಪು ಕೆಲಸ ಮಾಡಕ್ ಹೋದ್ರು ನನ್ನ ಹೆಂಡತಿ ಜ್ಞಾಪನ ಬರ್ತಾಳೆ. ಮತ್ತೆ ಈಗ ಕುಡ್ಕೊಂಡು ಬಂದಿದ್ಯಾ, ನೆನಪಾಗ್ಲಿಲ್ವಾ ಸರ್? ಕುಡಿಯಕ್ಕೂ ಪರ್ಮಿಷನ್ ಕೊಡ್ತಾಳೆ ಸರ್, ಇಲ್ಲ ಅಂತ ಹೇಳಲ್ಲ, ನಿಮ್ ಹತ್ರ ಓಪನ್ ಆಗಿ ಹೇಳ್ತೀನಿ. ಆದ್ರೆ ಫ್ರೆಂಡ್ಶಿಪ್ ಸವಾಸ, ನಿನ್ ಮನೆಗ್ ಬಂದ್ ಕುಡಿತೀಯ, ಕುಡಿ, ತಿನ್ನು, ನಿನಗ್ ಏನ್ ಕೇಳ್ತೀಯ ಅಡಿಗೆ ನಾನು ಮಾಡಿರ್ತೀನಿ, ನಿನ್ಗೆ ಏನ್ ಬೇಕೋ ಹೇಳು, ನಾನ್ ಮಾಡ್ಕೊಡ್ತೀನಿ ಅಂತ. ಆದ್ರೆ ಫ್ರೆಂಡ್ಶಿಪ್ ಸವಾಸ ಅಲ್ಲಿ ಇಲ್ಲಿ ಹೋಗ್ಬೇಡ. ದುಡಿತೀಯ, ಆರಾಮ ಮನೆಗ್ ಬರ್ತೀಯ, ನಿನಗ್ ಮೈನವ್ ಆಯ್ತಾ, ಟಯರ್ಡ್ ಆಯ್ತಾ, ಒಂದ್ 19 ಕ್ವಾರ್ಟರ್ ಕುಡಿ, ಆರಾಮ ಮಲಗು ಅಂತ ಹೇಳ್ತಾಳೆ ಸರ್. ಕೆಟ್ಟದ್ದಂತೂ ಇವತ್ತಿಗೂ ನನ್ನ ಹೆಂಡತಿ ಬಯಸಿಲ್ಲ ಸರ್ ನನ್ ಬಗ್ಗೆ. ಆಯ್ತು, ಈಗ ನೀವು ಚೆನ್ನಾಗಿದ್ದೀರಾ ಸರ್? ನನ್ ಲೈಫ್ ಅಲ್ಲಿ ನನ್ನ ಅಪ್ಪ ಅಮ್ಮನು ನನ್ ಸೇವೆ ಮಾಡಿದಾರಿಲ್ಲ ಸರ್, ಆದ್ರೆ ನನ್ನ ಹೆಂಡತಿ ಮಾತ್ರ ಸೂಪರ್ ಆಗ ಸರ್, ನನ್ ತುಂಬಾ ಚೆನ್ನಾಗ್ ಬೆಳೆಸಿದಾಳೆ ಸರ್. ಬಿಟ್ಟಿದ್ದೀರಾ ಸವಾಸ ಎಲ್ಲ ಬಿಟ್ಟಿದ್ದೀರಾ ಸರ್? ಪ್ರತಿಯೊಂದು ಬಿಟ್ಟಿದ್ದೀನಿ ಸರ್. ನನ್ನ ಸರ್ವಸ್ವನೇ ನನ್ನ ಹೆಂಡತಿ ಅನ್ಕೊಂಡ್ ನಾನು ಬದುಕ್ತಾ ಇದೀನಿ ಸರ್ ಇವಾಗ ನಾನು. ಗುಡ್. ದುಡಿಮೆ ಎಲ್ಲ ಮಾಡ್ಕೊಂಡ್ಬಂದು. ಹೌದು ಸರ್. ನಾನು 1 ರೂಪಾಯಿ ಇಸ್ಕೊಂಬಲ್ಲ ಸರ್. ನನಗೆ ಬೇಕಂದ್ರೆ ಮಾತ್ರ ನಾನು ಕೇಳ್ತೀನಿ ಅಷ್ಟೇ. ನನ್ನ ಪೆಟ್ರೋಲ್ಗೆ ಡೈಲಿ 100 ರೂಪಾಯಿ ಸರ್. ನನ್ ಕೆಲ್ಸ ಇದ್ರೆ, ನನ್ ಸ್ವಂತ ಕೆಲ್ಸ ಇದ್ರೆ ನಾನು ಹುಡುಗರ್ನಿಟ್ಟು ಕೆಲ್ಸ ಮಾಡಿಸ್ತೀನಿ. ಇಲ್ಲ ಅಂದ್ರೆ ನಾನ್ ಬೇರೆಯವ್ರ ಹತ್ರ ಕೆಲ್ಸ ಹೋಗ್ತೀನಿ ಸರ್. ಹುಡುಕ್ಯಂದು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಡೈಲಿ 100 ರೂಪಾಯಿ ಇಸ್ಕೊಂಡ್ ಹೋಗ್ತೀನಿ ಪೆಟ್ರೋಲ್ಗೆ ಅಷ್ಟೇ. ಹೌದಪ್ಪ, ಅಂದ್ರೆ ನನ್ಗೆ ಅರ್ಥ ಆಯ್ತು. ಅಂದ್ರೆ ಯಾವುದೇ ಆಗ್ಲಪ್ಪ, ಹೊರಟುತನ ಬಿಡು, ಏನ್ ಯಾರನ್ನ ಬೇಕಾದ್ರೂ ಬೈತೀನಿ ಅಂದ್ರೆ ಅದು ಏನೋ ಸ್ವಭಾವ ಹುಟ್ಟಿದಾಗ್ಲಿಂದ ಬಂದ್ಬಿಟ್ಟಿತ್ತು. ಬಟ್ ಒಂದು ಹೆಣ್ಣಿನ ಸರ್, ನಾನು ಡೈಲಿ ಸರ್ 7 ಗಂಟೆಗೆ ಕುಡಿತಾ ಇದ್ದೆ ಸರ್ ಸ್ಟಾರ್ಟಿಂಗ್. ನಾನು
ನನ್ ಚಿಕ್ಕ ವಯಸ್ಸಿಗೆ ಎಣ್ಣೆ ನನ್ಗೆ ಹೇಳೋರು ಕೇಳೋರು ಯಾರು ಇರ್ಲಿಲ್ಲ ಸರ್. ನನಗೆ ಅವಾಗ ಅಪ್ಪ ಅಮ್ಮ ಹಳ್ಳಿ ಜನ ಅವರು. ನಮ್ಮ ಅಪ್ಪ ಕುಡಿಯೋರು, ತುಂಬಾ ಕುಡಿಯೋರು. ಅವ್ರು ನಾನ್ ಚಿಕ್ಕವನಿದ್ದಾಗಿಂದಾನೇ ಕುಡಿತಾ ಇದ್ರು. ಅಮ್ಮ ಅವ್ರಿಗೆ ಅಷ್ಟೊಂದ್ ಮೈಂಡ್ ಇಲ್ಲ. ಅಣ್ಣ ಅವರೆಲ್ಲ ಹಿಂಗೆ ಹುಡುಗರ ಜೊತೆ ಬಿತ್ಕೊಂಡ್ ಅವ್ನು SLC ಫಸ್ಟ್ ಇಯರ್ PUC ಇಂದ ತುಂಬಾ ಶಾರ್ಪ್ ಆಯ್ತು ಅಣ್ಣ. ಅಕ್ಕ ಅಂತೂ ಫುಲ್ ದಡ್ಡಿನೇ, ನಮಗಿನ್ನ ದಡ್ಡಿ. ಆಮೇಲೆ ಎಲ್ಲ ಆದ್ಮೇಲೆ ನನ್ನ ಲೈಫ್ ಅಲ್ಲಿ ನನಗೆ ಕಷ್ಟ ಸುಖ ದುಡ್ಡು ಜನ ಹೆಂಗೆ ಏನು ಅಂತ ಎಲ್ಲ ಕಲಿಸ್ಕೊಟ್ಟಿದ್ದೆ ನನ್ನ ಹೆಂಡ್ತಿ ಸರ್. ಆಯ್ತಪ್ಪ, ಬಹಳ ಒಳ್ಳೇದು. ಅಂದರೆ ನನಗೆ ಬಹಳ ಇಷ್ಟವಾಗಿದೆ ಅಂದರೆ ಆ ಮೂಲ ಸ್ವಭಾವ ಒರಟುತನ ಆಗಿತ್ತು. ಆದರೆ ಒಂದು ಹೆಣ್ಣಿನ ಆಗಮನ ಆದಮೇಲೆ ಬದುಕನ್ನು ಬ್ಯಾಚುಲರ್ ಥರ ಬದುಕೋಕ್ಕಾಗಲ್ವಲ್ಲಪ್ಪ. ಸ್ವಲ್ಪ ನಂಬಿ ಬಂದಿದ್ದಾಳೆ ಎಂದಾಗ, ಯಾಕಂದರೆ ಕುಡಿಯೋದಾಗಿರ್ಬೋದು, ಯಾರ ಜೊತೆ ಹೋಗಿದ್ರು, ಇವತ್ತು ಯಾರ್ದು ನಂಬೋಕ್ಕಾಗಲ್ಲ. ಆಯಿತು, ಹೊರಗಡೆ ಅವ್ರು ನಿನಗೆ ಮಾಡೋ ಮೋಸಕ್ಕಿಂತ ಕುಡಿದು ತಿಂದು ಅಥವಾ ಈಗ ಮನೆಯಲ್ಲೇ ಕುಡಿ ಅದು ಏನು ಸಾಧನೆ ಅಲ್ಲ. ನೇರವಾಗಿ ಹೇಳ್ತೀನಿ. ಈಗ ಅದು ಓಕೆ ನೀನು ಅದ್ಭುತ ಆಗ್ಬಿಟ್ಟೆ ಅಂತ ನಾನು ಅಲ್ಲಿ ಪೂರ್ಣ 100 ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಿಧಾನವಾಗಾದರೂ ಸರಿ. ಯಾಕಂದರೆ ನೀನೊಂದು ದಿವಸ ಕುಡಿದು ಯಾಕಂದರೆ ಕುಡಿತ ಅನ್ನೋದು ಇದೆಯಲ್ಲ, ಅದೊಂದು ಜೀವಂತ ಮರಣ. ಜೀವಂತವಾಗಿರ್ತಾರೆ, ಬಟ್ ಅವರು ನಿಧಾನಕ್ಕೆ ಸಾಯ್ತಾ ಇರ್ತಾರೆ. ಹೌದು ಸರ್. ನಿಧಾನವಾಗಿ ಅದನ್ನು ಬಿಡಬೇಕು ಅಂತ. ಬಟ್ ಇಲ್ಲಿ ನನಗೆ, ಯಾಕಂದರೆ ಇದೊಂದು ಸಾಮಾಜಿಕವಾದ ಕಾರ್ಯಕ್ರಮ ಆಗಿರೋದರಿಂದ, ಒಂದು ಮದುವೆಯಾಗಿ ಸಂಸಾರ ಅವಳ ಗಂಡ ಸರಿ ಇಲ್ವೋ ಏನಾಗಿದ್ನೋ, ನಾನು ಒಂದು ಹೆಣ್ಣುಮಗಳು ಮದುವೆ ಆಗಿ ಒಂದು ಸಂಸಾರ ಮಾಡ್ತಿದ್ದಾಳೆ. ಆಕೆಯ ವಿಚಾರದಲ್ಲಿ ಆಯಿತು, ನಿನ್ನ ಬದುಕೇನೋ ಹಿಂಗಾಯಿತು, ನೀನು ಗೆದ್ದುಕಂಡೆ. ಬಟ್ ಇದೊಂದು ಸಮಾಜಕ್ಕೆ ಮಾದರಿ ಅಂತೂ ಆಗಬಾರ್ದಪ್ಪ. ಅರ್ಥ ಆಯ್ತಲ್ಲಯ್ಯ? ಹೌದು ಸರ್. ಸುಮ್ಮನೆ ಹೇಳ್ತೀನಿ, ನಿನ್ನ ಅಕ್ಕನ ಕೊಟ್ಟಿದ್ದೀ, ಆಕೆ ದಡ್ಡಿ. ನಿನ್ನ ಅಕ್ಕನ ಗಂಡನನ್ನ ಹಿಂಗೆ ಯಾರೋ ನಿನ್ನಂತೆ ಯಾರೋ ಹುಟ್ಟದಾಗಲಿಂದಲೂ ತುಂಬ ಚೂಟಿರೋ ಒಂದು ಹೆಣ್ಣುಮಗಳು ನಿನ್ನ ಅಕ್ಕನ ಗಂಡನನ್ನ ಹಿಂಗೆ ಕರ್ಕೊಂಡು ಹೋದ್ಲು ಅಂದ್ರೆ ನಿನ್ನ ಅಕ್ಕನ ಬದುಕು ಏನಾಗಬೇಕು? ಹೌದು ಬೇಜಾರು ಮಾಡ್ಕೊಂಬಿಡಿ. ಈಗ ನಾವು ಚೆನ್ನಾಗಿದ್ದೀವಿ ಸರ್, ಯಾಕೆ ಸರ್ ಹಳೆ ವಿಚಾರ ಅಂತ ನೀವು ಅನ್ಬೋದು. ಆಯಿತು, ನಾನು ಹಾರೈಸ್ತೀನಿ, ನಿಮ್ಮ ಬದಲಾವಣೆ ನನಗೆ ಭಾಳ ಇಷ್ಟ ಆಯಿತು. ಹೆಂಡತಿಗೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರೋ ರೀತಿ, ಆ ಹೆಂಡತಿ ಮಾತನ್ನು ಕೇಳಿ ಹಳೆ ಸಹವಾಸಗಳನ್ನ ಬಿಟ್ಟು ಒಬ್ಬ ಮನುಷ್ಯನಾಗಿದ್ದೀರಿ, ಅದು ಅದ್ಭುತ. ಆದರೆ ಒಂದು ಚಿಕ್ಕ ಪಶ್ಚಾತ್ತಾಪ ಇರಲಿ. ಅವನು ಬುದ್ಧಿಮಾಂದ್ಯನಾಗಿದ್ನೋ, ಅವನಿಗೆ ಏನು ಸಮಸ್ಯೆ ಇತ್ತೋ ಏನಾಯಿತೋ, ಬಟ್ ಒಂದು ಡೈವರ್ಸ್ ಅಂತ ತಗೊಂಡು ಇದಕ್ಕಿದ್ದಂಗೆ ಹೋಗಿ ಮನೇಲಿ ಕೂತಿದ್ದಾಗ ತಾಳಿ ಕಟ್ಟೋದು, ಇದು ಯಾವುದು ನಮ್ಮ ಸಂಸ್ಕಾರ ಅಲ್ಲಪ್ಪ. ಈಗ ನಾಳೆ ನಿಮ್ಗೆ ಹುಟ್ಟೋ ಮಕ್ಕಳು ಅವ್ರ ಬದುಕಲು ಯಾಕೋ ನಾಳೆ ಹಿಂಗಾಯ್ತು ಅಂದಾಗ ಒಬ್ಬ ತಂದೆಯಾಗಿ ಒಬ್ಬ ತಾಯಿಯಾಗಿ ಅದನ್ನು ಸಹಿಸ್ಕೊಳ್ಳೋದು ಅರ್ಗಿಸ್ಕೊಳ್ಳೋದು ಸುಲಭ ಅಲ್ಲ ನಿಮಗೆ. ಧರ್ಮ ಯಾರನ್ನು ಬಿಡಲ್ಲಯ್ಯ. ಹಿಂಗೆ ಒಬ್ಬ ರಾಜ ಇದಕ್ಕಿದ್ದಂಗೆ ಬಹಳ, ಈಗ ನೀನೇ ಹೇಳೋದಲ್ಲಪ್ಪ, ಬಹಳ ಹೊರಟು ಸರ್, ನಾನು ತುಂಬಾ ಹೊರಟಾಗಿದ್ದೆ, ಯಾರಿಗೂ ಎದುರುತ್ತಿರ್ಲಿಲ್ಲ. ಹಿಂಗೆ ಒಬ್ಬ ಅಹಂಕಾರಿ ರಾಜ ಇದ್ದ. ಎಷ್ಟು ಅಹಂಕಾರಿ ಅಂದ್ರೆ ಅವ್ನು ಯಾರಿಗೂ ಎದುರುತ್ತಿರ್ಲಿಲ್ಲ. ಈ ಸುಮ್ಮನೆ ಯಾರ್ಯಾರಿಗೂ ಶಿಕ್ಷೆ ಕೊಟ್ಟು ಬಿಡೋನು. ಇವನು ಏನಪ್ಪ ಪ್ರಜೆಗಳನ್ನೆಲ್ಲ ಬಲಿ ಕೊಡ್ತಾವನಲ್ಲ, ಇಂಥ ರಾಜನನ್ನು ಸೃಷ್ಟಿ ಮಾಡಿದ ಭಗವಂತ, ಅಯ್ಯೋ ಭಗವಂತ ಕಾಪಾಡಪ್ಪ ಅನ್ನೋ ಮಟ್ಟಿಗೆ ಪ್ರಜೆಗಳೆಲ್ಲ ಭಗವಂತನ ಬೇಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಷ್ಟು ಕೆಟ್ಟ ರಾಜನಾಗ್ಬಿಟ್ಟಿದ್ದ ಅವನೇನು. ನಾನು ರಾಜ, ನನ್ನನ್ನು ತಡೆಯೋರು, ನನ್ನನ್ನು ಕೊಲ್ಲೋರು, ನನ್ನನ್ನು ಸೋಲ್ಸೋರು, ನನ್ನನ್ನು ಇದನ್ನು ಮಾಡಬೇಡ ಅನ್ನೋರು ಯಾರೂ ಇಲ್ಲ. ನಾನು ಮಾಡಿದ್ದೆ ಕಾನೂನು, ನಾನು ಆಡಿದ್ದೆ ಆಟ ಅಂತ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಸಮಯ ಬರುತ್ತೆ, ಈಗ ರಾಜ ತಗ್ಗಿ ಬಗ್ಗಿ, ಈಗ ನೀವು ನಡ್ಕೊಳ್ತಿದ್ದೀರಲ್ಲ, ತಗ್ಗಿ ಬಗ್ಗಿ ನಡೆಯೋಕೆ ಶುರು ಮಾಡ್ತಾನೆ. ಏನು ಎಲ್ರಿಗೂ ಆಶ್ಚರ್ಯ, ಅರೆ ಇಷ್ಟು ಅಹಂಕಾರಿ ದುರಹಂಕಾರಿಯಾಗಿದ್ದ ಒಬ್ಬ ರಾಜ ಇದ್ದಕ್ಕಿದ್ದ ಹಾಗೆ ಇಷ್ಟು ತಗ್ಗಿ ನಡೆಯುವುದಕ್ಕೆ ಹೇಗೆ ಕಾರಣ? ಅದೇ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇರ್ತಾನೆ. ಅವನು ರಾಜ ಈ ಪಟೆ ಕೆಟ್ಟವನಿದ್ದಾನೆ. ಒಂದು ದಿವಸ ಇದ್ದಕ್ಕಿದ್ದಂಗೆ ಪ್ರಜೆಗಳನ್ನೆಲ್ಲ ಒಟ್ಟಾಗಿಸ್ಕೊಂಡು ರಾಜನ ವಿರುದ್ಧ ದಂಗೆ ಎದ್ಬಿಡೋಣ, ಈ ರಾಜನನ್ನ ಜನ, ಯಾಕಂದ್ರೆ ರಾಜ ಸ್ವಯಂ ಅವನೊಬ್ಬ ತೀರಾ ಅಮಾನವೀಯವಾಗಿ ವರ್ತಿಸೋ ರಾಕ್ಷಸನ್ ಥರ ಇದ್ದಾನೆ, ಇಂಥ ರಾಜನನ್ನ ಜನರಿಂದಲೇ ಕೊಲ್ಲಿಸ್ಬಿಡೋಣ, ನಾನ್ ರಾಜ ಆಗ್ಬೋದು ಅನ್ನೋದು ಒಂದು ಆಸೆ ಇರುತ್ತೆ ಮಂತ್ರಿಗೆ.
ಆದ್ರೆ ಇದ್ದಕ್ಕಿದ್ದಂಗೆ ರಾಜ ದೇವ್ರ ತರ ಆಗೋದ, ಭಕ್ತಿ ಬಂದ್ಬಿಡ್ತು, ದೇವ್ರ ಪೂಜೆ ಮಾಡ್ತಾವನೆ, ಅಯ್ಯೋ ದೊಡ್ಡ ದೊಡ್ಡ ಮಾತಾಡ್ತಾವನೆ, ಮಂತ್ರಿಗೆ ತಲೆಕೆಟ್ಟು ಹೋಯ್ತು. ಅಯ್ಯೋ ಇಂಥ ಕೆಟ್ಟ ರಾಜನನ್ನ ಕೊಲ್ಲಿಸಿ, ಪ್ರಜೆಗಳಿಂದಲೇ ಇವನನ್ನ ಕೊಲ್ಲಿಸಿ ನಾನು ರಾಜ ಆಗೋಣ ಅಂದ್ಕೊಂಡಿದ್ದೆ, ಇವನೇನಪ್ಪ ಈ ಥರ ಬದಲಾಗ್ಬಿಟ್ಟ ಅಂತ ರಾಜನನ್ನು ಕೇಳ್ದ. ಸ್ವಾಮಿ ಏನು ಈ ಬದಲಾವಣೆ, ಇದ್ದಕ್ಕಿದ್ದಂಗೆ ಈ ಪಟ್ಟಿ ಬದಲಾಗ್ಬಿಟ್ರಲ್ಲ ಅಂತ ರಾಜ ಹೇಳ್ತಾನೆ. ನೋಡಪ್ಪ ಮಂತ್ರಿ, ನಾನು ಹೌದು ಅಹಂಕಾರಿಯಾಗಿದ್ದೆ, ನನ್ನ ಬಿಟ್ರೆ ಯಾರೂ ಇಲ್ಲ, ನಾನು ಎಲ್ಲರನ್ನೂ ಹೊಡೆದಾಕ್ಬಿಡ್ತೀನಿ, ನನ್ನನ್ನು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಹೀಗೆ ಒಂದು ದಿವಸ ನಾನು ಬೇಟೆಗೆ ಹೋಗಿದ್ದೆ ಕಾಡಿಗೆ. ಅಲ್ಲಿ ಒಂದು ಜಿಂಕೆಯನ್ನ ನಾಯಿ ಅಟ್ಟಿಸ್ಕೊಂಡು ಕೊಂದುಬಿಡ್ತು. ಅಂದರೆ ಜಿಂಕೆ ನಿರ್ಭಯವಾಗಿ ಓಡಾಡ್ತಿತ್ತು. ಆ ಸಮಯದಲ್ಲಿ ನಾಯಿ ಅಂದ್ಕೊಳ್ತು, ಜಿಂಕೆ ನನ್ನ ಮುಂದೆ ಏನು ಅಂತ ಜಿಂಕೆಯನ್ನು ಅಟ್ಟಾಡಿಸ್ಕೊಂಡು ಹೋಗಿ ಜಿಂಕೆಯನ್ನು ಕೊಂದು ರಕ್ತನೆಲ್ಲ ಹೀರಿ ಬಂತು. ಅಯ್ಯೋ ಇದೇನಪ್ಪ ನಾಯಿ ಈ ಪಟ್ಟಿ ಶಕ್ತಿಶಾಲಿ ಎಂದುಕೊಳ್ತಿದ್ದೆ. ಹಂಗೆ ಊರೊಳಗಡೆ ಬರ್ತಾ ಇದ್ದೆ ಬೇಟೆ ಮುಗಿಸಿ. ಆ ಜಿಂಕೆಯನ್ನು ಕೊಂದ ನಾಯಿ ಊರೊಳಗಡೆ ಮಲಗಿತ್ತು. ಯಾರನ್ನೋ ನೋಡಿ ಇದ್ದಕ್ಕಿದ್ದಂಗೆ ಬೊಗಳ್ತಾ ಆಯ್ತು, ಏನೋ ಕೆಟ್ಟದಾಗಿ ಬೊಗಳ್ತಾ ಆಯ್ತು. ಆ ನಾಯಿಗೆ ಯಾರೋ ಒಬ್ಬ ಸರ್ರ ಕಲ್ತಾಂಡು ಹೊಡೆದ. ಹೆಂಗ್ ಹೊಡೆದ ಅಂದ್ರೆ, ಇಲ್ಲಿ ಜಿಂಕೆಯನ್ನು ಕೊಲ್ಲುವ ಶಕ್ತಿ ತೋರಿದ್ದ ಆ ನಾಯಿ ಒಂದು ಕಲ್ಲೇಟಿಗೆ ಕಾಲು ಮುರ್ಕೊಂಡು ಹೆಚ್ಚು ಕಡಿಮೆ ಸತ್ತೇ ಹೋಯ್ತು. ಅಯ್ಯೋಯ್ಯೋ, ನಾಯಿ ನನ್ನ ಬಿಟ್ರೆ ಯಾರೂ ಇಲ್ಲ ಅಂದ್ಕೊಂಡಿತ್ತು. ಅವನಿಗೂ ನಾಯಿಗೂ ಯಾರೋ ಕಲ್ಲಿ ಹೊಡೆಯೋನೊಬ್ಬ ನಾಯಿಗಿಂತ ಶಕ್ತಿಶಾಲಿ ಮನುಷ್ಯ ಅಂತ ಗೊತ್ತಾಯ್ತು. ಓಹೋ, ಮನುಷ್ಯ ಅಂದ್ಕೊಂಡಿದ್ದಾನೆ ನಾನು ನಾಯಿ ಕೊಂದ್ಬಿಡ್ತೀನಿ, ನನ್ನನ್ನು ಟಚ್ ಮಾಡೋರು ಯಾರು ಇಲ್ಲ ಅಂತ ಮನುಷ್ಯ ಅಂದ್ಕೊಂಡಿದ್ದ. ಇದ್ದಕ್ಕಿದ್ದಾಗೆ ಅಲ್ಲೊಂದು ಕುದುರೆ ಬಂತು. ಕುದುರೆ ಜಾಡ್ಸ್ ಒದ್ದಡಿಕೆ ಮನುಷ್ಯ ಸತ್ತೋದ್ನಂತೆ. ಅಯ್ಯೋ, ನಾಯಿಯನ್ನೇನೋ ಮನುಷ್ಯ ಕೊಂದ, ಆದ್ರೆ ಮನುಷ್ಯನನ್ನು ಬೀಳಿಸೋ ಶಕ್ತಿ ಕುದುರೆ ಕಾಲಿಗಿದೆ ಅಂತ ಗೊತ್ತಾಯ್ತು. ಕುದುರೆಯು ಅಹಂಕಾರಿ ಆಯ್ತಂತೆ. ಓಹೋ, ನಾನು ಮನುಷ್ಯನನ್ನೇ ಕೊಂದುಬಿಟ್ಟೆ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ. ಹಂಗೆ ಮುಂದಕ್ಕೆ ಹೋಗಿ ಟಾರ್ ರೋಡಲ್ಲಿ ಅಥವಾ ಯಾವುದೋ ಒಂದು ರಸ್ತೆಯಲ್ಲಿ ಅದೇ ಕುದುರೆ ಕಾಲು ಮುರ್ಕೊಂಡು ಬಿದ್ದು ಅದು ಸತ್ತೋಯ್ತು. ಅಂದರೆ ರಾಜನಿಗೆ ಅನ್ನಿಸ್ತಂತೆ, ಕಾಡಿನಲ್ಲಿ ನಾಯಿ ಜಿಂಕೆಯನ್ನು ಭೇಟಿಯಾಡಿದಾಗ ನಾನು ಹುಲಿ, ನಾನು ರೌಡಿ, ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂತ ನಾಯಿ ಅಂದ್ಕೊಂಡಿತ್ತು. ಅದೇ ನಾಯಿಗೆ ಮನುಷ್ಯ ಕಲ್ಲೊಡೆದಾಗ ಮನುಷ್ಯ ನಾಯಿಗಿಂತ ಗಟ್ಟಿ ಅಥವಾ ನಾಯಿಯನ್ನು ಕೊಲ್ಲೋನು ಯಾರೋ ಒಬ್ಬ ಇದ್ದಾನೆ ಅಂತ ಗೊತ್ತಾಯಿತು. ಓಹೋ, ಮನುಷ್ಯ ದೊಡ್ಡವನು ಅಂದ್ಕೊಂಡಿದ್ದೆ, ಮನುಷ್ಯನನ್ನು ಕುದುರೆ ಸಾಯಿಸ್ಬಿಡ್ತು. ಅಯ್ಯೋ, ಕುದುರೆ ದೊಡ್ಡದು ಅಂದ್ಕೊಂಡೆ, ಕುದುರೆ ಬಿದ್ದು ಕಾಲು ಮುರ್ಕೊಂಡು ಅದು ಸತ್ತೋಯ್ತು. ಓಹೋ ಮಂತ್ರಿ, ನನಗೆ ಅರ್ಥ ಆಯಿತು, ನಾನು ದೊಡ್ಡವನು, ನನ್ನನ್ನು ಯಾರು ಮುಟ್ಟಲ್ಲ ಅಂತ ನಾನು ಮೆರೀತಾ ಇದ್ರೆ ನನ್ನನ್ನು ಹೊಡೆಯೋಕೆ ಒಬ್ಬ ಇದ್ದೇ ಇರ್ತಾನೆ ಅಂತ ಅರ್ಥ ಆಯಿತು. ಅದಕ್ಕೆ ನಾನು ಬದಲಾದೆ ಅಂದ್ಬಿಟ್ಟ ಅವನು. ನೋಡಿ ಈ ಪ್ರೋಸೆಸ್ ನೋಡಿ, ಅಲ್ಲಿ ನಾಯಿ ಜಿಂಕೆಯನ್ನು ಕೊಲ್ತು, ಆದ್ರೆ ಈ ನಾಯಿಗೆ ಹೊಡೆಯೋಕೊಬ್ಬ ಇಲ್ಲಿ ಮನುಷ್ಯ ಇದ್ದ, ಮನುಷ್ಯಂಗೆ ಹೊಡೆಯೋಕ್ಕೆ ಕುದುರೆ ಇತ್ತು, ಕುದುರೆ ತನ್ನ ಬುದ್ಧಿಯಿಂದಲೇ ತಾನು ಬಿದ್ದು ಸತ್ತೋಯ್ತು. ಇದೇ ಯೋಚನೆ ಈ ರಾಜನನ್ನು ಹೆಂಗಾದ್ರೂ ಕೆಳಗಡೆ ಇಳಿಸಿ ನಾನ್ ರಾಜ ಆಗಬೇಕು ಅನ್ನೋ ದುರಾಲೋಚನೆಯಲ್ಲೇ ಬರ್ತಿದ್ದ ಮನುಷ್ಯ ಈ ಮಂತ್ರಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಗುಂಡಿ ಒಳಗಡೆ ಕಾಲು ಮುರ್ಕೊಂಡು ಬಿದ್ದು ಆ ಗುಂಡಿಗೆ ಸಿಗಾಕೊಂಡು ಕತ್ತು ಲಟಕ್ಕಂದ ಅವನಲ್ಲೇ ಸತ್ತೋದಂತೆ. ಅಂದ್ರೆ ನಾನು ಏನೇ ಹೇಳಕ್ ಬಂದೆ ಅಂದ್ರೆ, ಇಲ್ಲಿ ಮರಕ್ಕಿಂತ ಮರು ದೊಡ್ಡದಯ್ಯ. ಹೌದು, ನನ್ನನ್ನು ಬಿಟ್ರೆ ಯಾರು ಇಲ್ಲ ಅಂದುಕೊಂಡವರೆಲ್ಲ ಇವತ್ತು ನೋಡಿದ್ವಿ ದೊಡ್ಡವರೇ ಎಲ್ಲೆಲ್ಲಿದ್ದಾರೆ ಅಂತ. ಹೌದು ಸರ್, ಕರೆಕ್ಟ್. ಅಂದ್ರೆ ಮನುಷ್ಯನಿಗೆ ತನ್ನ ಶಕ್ತಿಯ ಬಗ್ಗೆ ಅಭಿಮಾನ ಇರಬೇಕು, ಆದರೆ ತೋಳಲ್ಲಿ ತಾಕತ್ತಿದೆಯಲ್ಲ ಅದನ್ನ ಧರ್ಮವನ್ನು ಕಾಪಾಡಲಿಕ್ಕೆ ಬಳಸಬೇಕೇ ಹೊರತು ನನ್ನನ್ನು ಯಾರೂ ಮುಟ್ಟಲ್ಲ. ಈಗ ನೋಡಪ್ಪ, ಆಯಿತು ನಿನ್ನ ಬದುಕಲ್ಲಿ ನಾಳೆ ಇನ್ನೂ ಏನೇನಿದೆಯೋ ನನಗೆ ನಾನು ಅದು ಯಾವುದನ್ನು ಬಾಯಿ ಬಿಡಲ್ಲ. ಬಟ್ ನಾನು ಹೇಳ್ತೀನಿ, ನೀನು ಏನು ಇದಕ್ಕಿದು ಹೋಗಿ ತಾಳಿ ಕಟ್ಟಿದೆ ಅಥವಾ ಏನು ನಾನು ಅವಳನ್ನು ಪ್ರಪೋಸ್ ಮಾಡಿದೆ, ಆಕೆ ಬಂದುಬಿಟ್ಲು, ಆಯಿತು ನೀವಿಬ್ಬರು ಚೆನ್ನಾಗಿರಿ, ಬಟ್ ನೀನೇನು ಮಾಡ್ದಲ್ಲಪ್ಪ ಅದು ಇನ್ಯಾವತ್ತೂ ಅದು ರಿಪೀಟ್ ಆಗಬಾರ್ದು, ಅಥವಾ ಅದು ಯಾರಿಗೂ ಮಾದರಿ ಅಲ್ಲ. ಅದು ಇಲ್ಲ ಸರ್, ಪ್ರಾಮಿಸ್ ಮಾಡಲ್ಲ ನಾನು. ಅದು ಪ್ರಾಯಶ್ಚಿತ, ಅದು ಯಾಕಂದ್ರೆ ನಾಳೆ ನಾವು ಒಬ್ರಿಗೆ ಮೋಸ ಮಾಡಿದ್ರೆ ಅದು ನಮ್ಮಿಂದೇನೆ ಇರುತ್ತೆ ಸರ್. ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತಪ್ಪ. ನಾಳೆ ನಿನ್ನ ಮಗಳಿಗೆ ಯಾರೋ ಬಂದ, 100% ಬರುತ್ತೆ ಸರ್. ನಾಳೆ ನಿನ್ನ ಮಗಳಿಗೆ ಯಾರೋ ಬಂದಂಗೆ ತಾಳಿ ಕಟ್ಬಿಟ್ರೆ, ಅಶ್ನು ಕೊಂಬು ಕಟ್ಬಿಟ್ರೆ ಒಬ್ಬ ತಂದೆಯಾಗ ನಿನಗೂ ನೋವಿದೆಯಲ್ಲಪ್ಪ. ಹೌದೌದು ಸರ್, 100% ಬದಲಾಗಿದೆಯಾ ನನಗೆ. ನಾನು ಹೇಳ್ತೀನಿ, ನಿನ್ನ ನಮಸ್ಕಾರ, ನೀನು ದೊಡ್ಡ ಮನುಷ್ಯ ಆಗಿದೆಯಾ, ನನಗೆ ಅರ್ಥ ಆಗುತ್ತೆ. ಬಟ್ ಇಂದು ಏನಾಯ್ತಲ್ಲ ಅದರ ಪ್ರಾಯಶ್ಚಿತನಾದ್ರೂ ಪಡು, ಭಗವಂತ ನಿನ್ನನ್ನು ಕ್ಷಮಿಸ್ತಾನೆ. ಯಾಕಂದ್ರೆ ಬಂದಿದ್ದಾಳೆ ಆಕೆ, ಚೆನ್ನಾಗಿ ನೋಡ್ಕೋ, ಏನು ಕುಡಿಯೋದು ಬಿಡು ದಯವಿಟ್ಟು. ನಾನ್ ಕೈ ಮುಗಿದು ಕೇಳ್ಕೊಳ್ತೀನಪ್ಪ, ದೊಡ್ಡ ಮಾತು ಬೇಡ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ವಾರದಲ್ಲಿ
ಒಂದ್ ಟೈಮ್ ಇಲ್ಲ 2 ಟೈಮ್ ತಗಂತೀನಿ ಸರ್ ಅಷ್ಟೇ. ನಾನ್ ಚೆನ್ನಾಗಿದ್ದವ ನಿಮಗೆ ತುಂಬಾ ಸರಿ ಕಾಲ್ ಮಾಡ್ದೆ ಸರ್. ನಮ್ ಮಿಸ್ಸಸ್ ಮಾತಾಡ್ದಾಗನು ನಾನ್ ಚೆನ್ನಾಗಿದ್ದಾಗ ಫೋನ್ ಮಾಡ್ದೆ, ಬಿಜಿ 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 ಅಂತ ಬಂತು, ಕನೆಕ್ಟ್ ಆಗ್ಲಿಲ್ಲ. ಅಲ್ಲಿಗೆ ಟೈಮ್ ಆಗೋಯ್ತು. ಸುಮಾರು 11 ಗಂಟೆ ಟ್ರೈ ಮಾಡಿದೀನಿ ಸರ್. ಇರ್ಲಪ್ಪ, ಈ ನೋಡಪ್ಪ ಎಲ್ಲ ನೋಡಿ ಸರ್ ಹೆಂಗೆ ನನಗೆ ನೋಡಿ ಸರ್, ನಾನು ಒಂದೇ ಒಂದ್ ಮಾತಾಡ್ತೀನಿ ಸರ್, ಬೇಜಾರಾಗ್ಬಿಡ್ರಿ. ಒಬ್ಬ ಮನುಷ್ಯ ನೋಡಿ, ಇವಾಗ ನನಗೆ ಕಷ್ಟಕ್ ಬೇಕಂದಾಗ ದುಡ್ಡು ಸಿಕ್ಕಲ್ಲ, ಆದ್ರೆ ಕೆಟ್ಟ ಕೆಲ್ಸಕ್ ಬೇಕಂದಾಗ ಬೇಗ ಸಿಗುತ್ತೆ ಸರ್. ಹಾಗೆ ಅದು ಸರ್ ನಾನು ಅರ್ಥ ಹೇಳಿದ್ದು ಇದಕ್ಕೆ ಸರ್. ನಾನು ಒಳ್ಳೇದು ಹೇಳ್ಕೊಂಬೇಕಂದಾಗ ನಾನ್ ಚೆನ್ನಾಗಿದ್ದ ನನಗೆ ಕಾಲ್ ಸಿಗ್ಲಿಲ್ಲ, ಆದ್ರೆ ಕುಡ್ದಾಗ ಕೆಟ್ಟವನಾಗಿದ್ದಾಗ ನನಗೆ ಒಳ್ಳೆ ಮರ್ಯಾದೆ ಬಂತು. ನೋಡಪ್ಪ, ನಾನ್ ನೇರವಾಗಿ ಹೇಳ್ತೀನಿ, ನಿನ್ನ ನಾನು ಕೆಟ್ಟು ಯಾವತ್ತು ನೀನು ಹಾಗೆ ಅಣ್ಣನ ಕ್ಷಮೆ ಕೇಳದೆ, ಹಾಗೆ ಆ ಹೆಣ್ಮಗಳು ಆ ರೀತಿ ಬಂದವಳನ್ನ ನೀನು ತುಂಬಾ ಗೌರವದಿಂದ ನೋಡ್ಕೊಂಡೆ, ನೀನ್ ದೊಡ್ಡ ಮನುಷ್ಯ ಆಗಿದ್ದೀಯ. ನೀನ್ ಕುಡ್ದು ಮಾತ್ರಕ್ಕೆ ನಾನು ಕೆಟ್ಟವನು ಅಂತ ಹೇಳಲ್ಲ. ಅಬ್ಬಬ್ಬ ಅಂದ್ರೆ ನಾನು ಸಲಹೆ ನೀಡ್ಬೋದಯ್ಯ, ನಿನ್ಗೆ ಹೇಳಿಕ್ ನಾನು ಯಾರಪ್ಪ? ನಿನ್ ಒಳ್ಳೇದಕ್ಕೆ ನಾನು ಹೇಳ್ಬೋದಷ್ಟೇ. ಯಾಕಂದ್ರೆ ನೀನೇನ್ ಡೈಲಿ ವಾರಕ್ಕೆ 2 ದಿನ ತಗೊಳ್ತಿದೀಯಲ್ಲ, ಅದು ವಿಷ. ಯಾಕಂದ್ರೆ ನಾಳೆ ಒಂದು ದಿನ ಕುಡ್ದು ಹಿಂಗೆ ಕುಡ್ದಾಗ ಬಾಯಿ ತಪ್ಪಿ ಸತ್ತೋರು, ಅಂದ್ರೆ ಬಾಯಿ ತಪ್ಪಿ ಕೆಟ್ಟ ಮಾತಾಡಿ ಸತ್ತೋರು ಇದ್ದಾರೆ, ದಾರಿ ತಪ್ಪಿ ಹಳ್ಳಕ್ಕೆ ಬಿದ್ದು ಸತ್ತೋರು ಇದ್ದಾರೆ. ಯಾಕಂದ್ರೆ ಆ ನಶೆ ಇದೆಯಲ್ಲಯ್ಯ, ಅದು ಇದು ಬಿಡು, ವಾರದಲ್ಲಿ 2 ದಿನ ಅಲ್ವಾ, ನಿಧಾನಕ್ಕೆ ಅದನ್ನು ಬಿಡೋ ಪ್ರಯತ್ನ ಮಾಡು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಸರ್. ಪ್ರಾಮಿಸ್ ಬಿಡ್ತೀನಿ ಸರ್. ನಾನು ಡೈಲಿ ಅವಾಗ ಹುಡುಗರ ಜೊತೆಗೆ ಫ್ರೆಂಡ್ಶಿಪ್ ಜೊತೆಲೆ ಬಿದ್ದವನು, ತುಂಬಾ ಅಂದ್ರೆ ಡೈಲಿ ಸರ್ 1 ನಿಮಿಷನೂ ಬಿಡ್ತಿದ್ದಿಲ್ಲ, ಆ ತರ ಕುಡಿತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಅವರೆಲ್ಲಾರು ಬೈಯಾರು, ದೊಡ್ಡ ಪೋಲಿಯೋನ್ ಆಗ್ತೀಯ ಹಂಗೆ ಹೆಂಗೆ ಅಂತ ಬೈಯೋರು. ಆದ್ರೂ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಂತ ಇದೀನಿ ಸರ್. ಆದ್ರೆ ಅವ್ರಿಂದ ಕೆಟ್ಟವನಾಗಿದ್ದೀನಿ. ಆದ್ರೆ ಇವಾಗ ಅವರೇ ಒಳ್ಳೆಯವ್ರು ಅಂತಾರೆ. ಆಯ್ತಪ್ಪ ಕುಡಿಯೋದ್ ಬಿಟ್ಟಿದೆ, ಆದ್ರೂ ಅದೆಲ್ಲ ಕಲಿಸ್ಕೊಟ್ಟಿದ್ದ, ಅದೆಲ್ಲ ತೋರ್ಸ್ಕೊಟ್ಟಿದ್ದ ನಾನು ನೆನ್ತೀನಿ ಸರ್. ಹೌದಪ್ಪ. ಹೆಣ್ಣು ಸರ್ ಇವತ್ತಿಗೂ ನನ್ ಕೈ ಎತ್ತಿ ಮುಗಿತೀನಿ ಸರ್ ಅವಳಿಗೆ. ಇಲ್ಲ, ನೀನ್ ಬೆಳಿಗ್ಗೆನು ಕೈ ಎತ್ತು ಮುಗಿತೀಯ ಅಂತ ನನ್ಗೆ ಆಸೆ. ಬೆಳಿಗ್ಗೆನು ನೀನ್ ಕೈ ಎತ್ತು ಮುಗಿಬೇಕು, ಇವಾಗ ಮಾತ್ರ ಅಲ್ಲ ಅಂತ. ನಿನ್ಗೆ ಒಳ್ಳೇದಾಗ್ಲಪ್ಪ, ತಂದೆ ತಾಯಿ ಚೆನ್ನಾಗ್ ನೋಡ್ಕೋ. ಸರ್ ನಾನು ಪ್ರಾಮಿಸ್ ಕುಡುದಿನ ಅಂತ ನಿಮ್ ಹತ್ರ ಸುಳ್ಳು ಹೇಳ್ತಿಲ್ಲ. 100% ನಮ್ಮ ಮನೆ ದೇವ್ರ ಮೈಲಾರ ಲಿಂಗೇಶ್ವರ ಸರ್. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಒಂದಲ್ಲ ಒಂದ್ ದಿವಸ ನಾನು ನನ್ನ ಹೆಂಡತಿ ಫುಲ್ ಟಾಪ್ ಅಲ್ಲಿ ಇರ್ತೀನಿ, ನಾನು ಕುಡಿಯೋದ್ ಬಿಟ್ಟೇ ಬಿಡ್ತೀನಿ ಸರ್. ಆಯ್ತಪ್ಪ, ನೀನ್ ಟಾಪಲ್ಲೇ ಇರು. ನನ್ಗಿಷ್ಟೇ, ನೀನ್ ಪ್ರಧಾನಿ ಆದ್ರೂ ಏನಾದ್ರೂ ನೀನೊಬ್ಬ ಒಳ್ಳೆ ಮನುಷ್ಯನಾದ್ರೆ. ಪ್ರಧಾನಿ ಅಂತ ಆಗಲ್ಲ, ಅಲ್ಲ ನಾನು ಹೇಳೋದು, ನನಗೋಸ್ಕರ ನಾನ್ ಪ್ರಧಾನಿ ಆಗ್ತೀನಿ ಸರ್. ನಿನ್ನ ಸ್ಥಾನಮಾನಗಳನ್ನ ಲೋಕ ನೋಡ್ಬೋದು, ಆದ್ರೆ ನನ್ನ ದೃಷ್ಟಿಯಲ್ಲಿ ಭಗವಂತ ನೋಡೋದು ತಪ್ಪೆಲ್ಲರೂ ಮಾಡ್ತಾರೆ. ತಿದ್ದುಕೊಂಡ ಅದು ಮಾತ್ರ ಮುಖ್ಯ. ಸಾವು ಬಂದು ಯಮ ಕಾಲ ಬಂದು ನಿನ್ನನ್ನು ಕರೆದೊಯ್ಯುವ ಮುನ್ನ ನಾನು ಈ ಮನುಷ್ಯ ಜನ್ಮವನ್ನು ಏನಕ್ಕೆ ಬಳಸ್ಕೊಳ್ಬೇಕು ಅಂದರೆ ತಪ್ಪನ್ನು ತಿದ್ದಿಕೊಂಡು ಬದುಕಲ್ಲಿ ಪ್ರಮೋಷನ್ ಅಂದ್ರೇನು, ನೆಕ್ಸ್ಟ್ ಸತ್ ನಂತರ ನನಗೆ ಉತ್ತಮ ಬದುಕು ಸಿಗಬೇಕಂದ್ರೆ ಈ ಜನ್ಮವನ್ನು ನಾನು ವಿದ್ಯಾರ್ಥಿಯಾಗಿ ಕಲಿಯೋದಕ್ಕೆ ಬಳಸ್ಕೊಳ್ಬೇಕು. ಚೆನ್ನಾಗಿ ಕಲಿತವನು ಮಾತ್ರ ಬರುವ ಪ್ರಶ್ನೆ ಪತ್ರಿಕೆಗೆ ಚೆನ್ನಾಗಿ ಉತ್ತರ ಬರೀತಾನೆ, ಹೌದಲ್ಲಪ್ಪ? ಈ ಬದುಕು ಕೇವಲ ಇಂದ್ರಿಯಗಳನ್ನು ಸುಖಪಡಿಸಿ ಅದು ಎಷ್ಟು ಸುಖಪಡಿಸಿದ್ರು ಸಾಕು ಅಂತ ಹೇಳಲ್ವಲ್ಲಪ್ಪ. ನಾಲಿಗೆ, ಎಣ್ಣೆ, ಹೆಣ್ಣು ಇದ್ಯಾವುದು ಸಾಕು ಅಂತ ಅನ್ಸಲ್ಲ. ಒಂದು ನಿಶಕ್ತನಾಗಿ ಸಾಯ್ತಾನೆ, ಇಲ್ಲ ರೋಗ ಬಂದು ಸಾಯ್ತಾನೆ. ಯಾಕಂದ್ರೆ ಯಾವ ಒಬ್ಬ ಪುರುಷ ಲೈಂಗಿಕತೆಯನ್ನೇ ಕಾಮವನ್ನೇ ಅಥವಾ ತನ್ನ ವೀರ್ಯವನ್ನೇ ತನ್ನ ಶಕ್ತಿ ಎಂದುಕೊಳ್ತಾನೆ, ಅದರ ನಾಶವನ್ನ ಹೇಗೆ ಬೇಕು ಹಾಗೆ ಮಾಡ್ಕೊಳ್ತಾ ಹೋದ್ರೆ ನರಳತೀಯ ನೀನೊಂದಿನ. ಹೌದು ಸರ್, ಕರೆಕ್ಟ್, 100% ಸರ್. ಹಾಗಾಗಿ ಎಲ್ಲದಕ್ಕೂ ಒಂದು ಮಿತಿ ಇದೆ. ಇದನ್ನ ನಿಮಗೆ ಹೇಳೋ ಅವಕಾಶ ಸಿಕ್ಕಿದೆ, ಹೇಳಿದ್ದೀನಿ. ಅಂಡ್ ನೀವು ಚೆನ್ನಾಗಿರ್ಬೇಕು. ನೀವೇನು ಇದ್ರ ನಿಮ್ಮ ಕನಸು ಈಡೇರಲಿ. ಬಟ್ ಏನಂದ್ರೆ ಅಣ್ಣನನ್ನು ವಿಶ್ವಾಸಕ್ಕೆ ತಗೊಳ್ಳಪ್ಪ, ಪರವಾಗಿಲ್ಲ. ಏನೋ ಒಂದು ಆತನಿಗೂ ಅನ್ಸಿರ್ಬೋದು. ಯಾಕಂದ್ರೆ ಯಾರೇ ಆಗ್ಲಪ್ಪ, ಒಂದು ಹೆಣ್ಣನ್ನು ತಾಳಿ ಕಟ್ಟಿ ಹಿಂಗೆ ಕರ್ಕೊಂಡು ಬಂದಿದೀಯ ಅಂದರೆ ಬಾರಪ್ಪ ಒಳಗಡೆ ಅಂತ ಕರ್ಕೊಳ್ಳೋ, ಇದೊಂದು ಸಂಸ್ಕಾರಯುತವಾದ ಸಮಾಜದಲ್ಲಿ ಇರಬೇಕಾದ್ರೆ ಅದೆಲ್ಲ ಹಂಗೆ ನೀನು ಹೇಳ್ದಂಗೆ ಸುಲಭವಾಗಿ ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲಪ್ಪ. ಇಲ್ಲ ಸರ್, ಹೌದು ಸರ್, ನಾನು ಅರ್ಥ ಮಾಡ್ಕೊಂತೀನಿ ಸರ್. ಆದ್ರೂ ನನ್ನ ಇಡೀ ಫ್ಯಾಮಿಲಿಗೆಲ್ಲ ಒಪ್ಪಿಗೆ ಇದೆ. ಅವ್ರ ಹತ್ರನು ಎಲ್ಲಾ ರಿಕ್ವೆಸ್ಟ್ ಮಾಡಿಸಿದೀನಿ ಸರ್. ಅವನು ತುಂಬಾ ಸ್ವಾರ್ಥ ಸರ್. ಅವನು ಏನಾದ್ರೂ ಇರ್ಲಪ್ಪ, ನೀನೀಗ
ಅದನ್ನು ಹೇಳಲಿಕ್ಕೆ ವಿಚ್ಛೇದನ ಆಗಿದ್ರೆ ಅದು ಬೇರೆ ಕಣೆಯ. ನಾನ್ ಮಾಡೋ ಕರ್ತವ್ಯ ಇದೆ ಸರ್, ನಾನು ಮಾಡಿದ್ದೀನಿ, ಹೇಳಿದ್ದೀನಿ, ಒಪ್ಸಿದ್ದೀನಿ. ಆಯ್ತು ಮಾಡು. ಆ ಹೆಣ್ಣಿಗೆ ಅಲ್ಲಿ ನರಕ ಇತ್ತು, ಬದುಕೋಕೆ ಆಗಿಲ್ಲ ಅಂದಿದ್ರೆ ಅದು ಬೇರೆ. ಬಟ್ ಈಗ ನಾನು ಹಳೆ ವಿಚಾರ ತೆಗೆಯುವುದಿಲ್ಲ. ಬಂದಿದ್ದೀರಾ, ಚೆನ್ನಾಗಿ ಬದುಕಿ ತೋರಿಸಿ. ಯಾಕಂದರೆ ನಿರ್ಧಾರ ತೆಗೆದುಕೊಳ್ಳೋದು ಸುಲಭ, ಬಟ್ ಅದನ್ನು ಜನರ ಮುಂದೆ ಸಾಧಿಸಿ ತೋರಿಸ್ಲಿಕ್ಕೆ ಸಮಯ ಹಿಡಿಯುತ್ತೆ. ಅದಕ್ಕೊಂದು ತ್ಯಾಗ ಬೇಕು. ಅದನ್ನು ನೀವಿಬ್ಬರು ಒಕ್ಕರಲಾಗಿ ಬಹಳ ಪ್ರೀತಿಯಿಂದ ಇರೋ ಮುಂದಿನ ಆಯಸ್ಸನ್ನು ನೆಮ್ಮದಿಯಾಗಿ ಕಳೀರಿ. ಕಾರ್ಯಕ್ರಮ ನೋಡ್ತಾ ಅವಾಗಾದ್ರೂ ಸಾಧ್ಯವಾದ್ರೆ ಆಶ್ರಮಕ್ಕೆ ಬನ್ನಿ, ನಿಮ್ಗೆ ಒಳ್ಳೇದಾಗಲ್ಲಪ್ಪ. ಸರ್ ಪ್ರಾಮಿಸ್ ಬರ್ತೀನಿ ಸರ್. ನನ್ ಜೀವ ಇರೋ ಗಂಟ ನಿಮ್ ಚಿರಋಣಿ ಆಗಿರ್ತೀನಿ ಸರ್. ನಿಮ್ ಮಾತು ನನಗೆ ಸಮುದ್ರದ ಸಿಕ್ತತೆ ಇಲ್ಲ ಗೊತ್ತಿಲ್ಲ ಸರ್. ಪ್ರಾಮಿಸ್, ನನಗೆ ಅಷ್ಟು ಇಷ್ಟ ಆಗ್ತೈತೆ ನಿಮ್ ಮಾತು. ಇರ್ಲಪ್ಪ, ನಿನ್ನ ಒಂದೊಂದು ಮಾತುಗಳು ನನಗೆ ಸರ್, ನನ್ ಪೇಂಟ್ ಕೆಲ್ಸ ಮಾಡ್ಕೊಂಡ ಕೇಳ್ತಾ ಇರ್ತೀನಿ ಸರ್ ನಾನು. ಅದು ಒಂದೊಂದ್ ಟೈಮ್ ಲೇಟ್ ಆಗ್ಬೋದು ಕೆಲ್ಸ. ಓಕೆ, ಅದನ್ನ ನಿಮ್ ಮಾತ್ ಮಾತ್ರ ನಾನು ಕೇಳಕ್ ಬಿಡಲ್ಲ ಸರ್, ಹಂಗ್ ಕೇಳ್ತಾ ಇರ್. ಒಳ್ಳೇದಾಗ್ಲಪ್ಪ. ಆದ್ರೆ ಸರ್ ನಾನು ಆ ಸಾಂಗ್ ನಿಮ್ಮದು ಕೇಳ್ಬೇಕಾದ್ರೂ ಮಧ್ಯದಲ್ಲಿ ಸಾಂಗ್ ಹಾಕ್ತೀನಿ. ಅಶ್ವಥ್ ಸಾಂಗ್ ಇದೆಯಲ್ಲ ಸರ್, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಏನ್ ಹೆವಿ ಹಾಡುಗಳು ಬರ್ಸಿದ್ದ, ಹೇಳಪ್ಪ ಒಂದೆರಡು ಲೈನ್ ಹೇಳಯ್ಯ, ಕೇಳಿಸ್ಕೊಂಡ್ಬಿಡೋಣ. ನನ್ನ ಹೃದಯದಿಂದ ಬರ್ತಾ ಇರೋ ಮಾತ್ ಸರ್. ಸ್ವರ್ಗ ಅಲ್ಲಿ ಹೋಗೋದಲ್ಲ ಸರ್, ಅದು ಸ್ವರ್ಗ ನರಕ ಎಲ್ಲ ಕೆಳಗಡೆನೆ. ಏನೇ ತಪ್ಪು ಮಾಡಿದ್ರು ಕೆಳಗಡೆ ನೋಡ್ಬಿಟ್ಟೆ ಹೋಗೋದ್ ಮೇಲಕ್ಕೆ. ಅಲ್ಲಿ ಕಾಣಲ್ಲ, ಇಲ್ಲೇ ಕೆಳಗಡೆನೆ ಕಾಣಿಸುತ್ತೆಲ್ಲ. ಹೌದು ಹೌದು, ಮೇಲೆ ಅಂದ್ರೆ ಜನರು ಮೇಲೆಲ್ಲೋ ಸ್ವರ್ಗ ಇದೆ ಅಂತಿದ್ರೆ ಯಾರಿಗ್ ಗೊತ್ತು. ನೀವೀಗ ಆಲ್ರೆಡಿ ಸ್ವರ್ಗದಲ್ಲಿ ಇರ್ಬೋದು, ನೀವ್ ಅದನ್ನ ನರಕ ಮಾಡ್ಕೊಳ್ತಿರ್ಬೋದಲ್ವಾ? ಹೌದು ಸರ್. ಅಲ್ವಾ ಸರ್, ನೀವು ನಾನು ಕೇಳಿದ್ದೀನಿ ಸರ್ ನೀವ್ ಹೇಳೋದು. ಅಂದ್ರೆ ಬುದ್ಧ ಬಂದು ಒಬ್ಬ ಪೂಜಾರಿ ಇರ್ತಾನೆ. ಪೂಜಾರಿ ಬಂದು ಒಬ್ಬ ಬುದ್ಧ ಅಂದ್ರೆ ಐನವರು ಅವನು ಪೂಜೆ ಮಾಡ್ಬೇಕಾರೆ. ಸರ್ ನನಗೆ ಅದು ಕ್ಲಿಯರಿಟಿ ಬರ್ತಾ ಇಲ್ಲ, ಹೇಳ್ತೀನಿ, ನೀವು ನನಗೆ ಬಿಡಿಸಿ ಹೇಳ್ರಿ. ಪೂಜೆ ಮಾಡ್ಬೇಕಾರೆ ಒಬ್ಬ ಕಾಮ ದೃಷ್ಟಿಯಿಂದ ಅವ್ನ್ ನೋಡ್ಬಿಟ್ಟು ಅವನು ನರ್ಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ ಅಂತ ನೀವು ನನಗೆ ಅದೊಂದು ವಿಡಿಯೋ ನಾನು ಕೇಳಿ. ಅದು ಒಬ್ಬ ಅಂದ್ರೆ ವೇಶ್ಯೆ ಮತ್ತೆ ಪೂಜಾರಿಯ ಕತೆ. ಹೌದೌದು ಸರ್. ಇವಳು ವೇಶ್ಯೆಯಾಗಿದ್ದುಕೊಂಡು ಸ್ವರ್ಗಕ್ಕೆ ಹೋದ್ಲು. ಹೌದು ಸರ್. ಆದ್ರೆ ಅವನು ಪೂಜಾರಿಯಾಗಿದ್ದುಕೊಂಡು ನರಕಕ್ಕೆ ಹೋದ. ಯಾಕೆ ಅಂದ್ರೆ ವೇಶ್ಯೆ ಏನೋ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಆ ಕೆಲಸ ಮಾಡ್ತಿದ್ರು ಕೂಡ ಅಂತರಂಗದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಿದ್ಲು. ಭಗವಂತ ನನಗೆ ಇದರಿಂದ ಮುಕ್ತಿ ಕೊಡಪ್ಪ ಅನ್ನೋದು ಅದರಿಂದ ಅಲ್ಲಿತ್ತು. ಆದ್ರೆ ಪೂಜಾರಿ ಏನ್ ಮಾಡ್ತಿದ್ದ ಅಂದ್ರೆ ವೇಶ್ಯೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ ಅಂತ ಯೋಚನೆ ಮಾಡ್ಕೊಂಡೆ ಕೂತಿರ್ತಿದ್ದ. ಹೌದು ಸರ್. ದೇವರಣ ಸರ್, ನಾನು ಅದನ್ನ ಪದ ಕೇಳ್ಬಿಟ್ಟು ನಾನು ಸ್ವಾಮಿ ದೇವ್ರ 7 ಜನ್ಮಕ್ಕೂ ನನ್ನ ಒಳ್ಳೆಯವನಾಗಿ ಮಾಡಪ್ಪ, ನನಗೆ ಯಾಕೆ ಕೆಟ್ಟ ದೃಷ್ಟಿನೂ ಬರ್ಬಾರ್ದು, ಯಾಕೆ ಕೆಟ್ಟ ದೃಷ್ಟಿ ಬೇರೆಯವ್ರ ಮೇಲೆ ಬೀಳ್ಬಾರ್ದು ಅನ್ನೋ ತರ ನನಗೆ ಅವಾಗೆ ಸೃಷ್ಟಿ ಆಗ್ಬಿಡ್ತು ಸರ್. ನೀವ್ ಆತರ ಏನಂದ್ರೆ ನೀನು ಹೊರಗಡೆ ಸನ್ಯಾಸಿ ವೇಷ ಹಾಕಿದ್ದೀಯೋ, ಪೂಜಾರಿ ವೇಷ ಹಾಕಿದ್ದೀಯೋ, ವೇಶ್ಯ ವೇಷ ಹಾಕಿದ್ದೀಯೋ, ಬದುಕೋದಿಕ್ಕೇನೋ ಒಂದು ವೇಷ ಹಾಕಿದ್ದೀಯ, ಆದ್ರೆ ಅಂತರಂಗದಲ್ಲಿ ಧರ್ಮವನ್ನು ಉಳಿಸ್ಕೋ ಅಂತ. ಹೌದು ಸರ್. ಅವನು ಪೂಜೆ ಅಷ್ಟು ನೀಟಾಗಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ರು, ಅವನು ನರ್ಕಕ್ಕೆ ಹೋದ. ಯಾಕಂದ್ರೆ ಅವನು ಹೊರಗಡೆ ಪೂಜಾರಿ ಆಗಿದ್ರು, ಒಳಗಡೆ ವೇಶ್ಯೆಯ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದ. ಹೌದು ಸರ್. ನೀವು ಮಾತು ಹೇಳಿದ್ರಲ್ಲ ಸರ್, ತುಂಬಾ ಅಂದ್ರೆ ತುಂಬಾ ಹಂಗೆ ಮಿಷಿನ್ ಇದು ತಗೊಂಡ್ ಕೊಡ್ದಂಗ ಆಗ್ಬಿಡ್ತು ಸರ್ ನನ್. ಹೌದಪ್ಪ. ಏನೇ ಆಗ್ಲಿ ಅದಕ್ಕೆ ಅಂತರಂಗ ಬಹಿರಂಗ, ಅಂತರಂಗ ಶುದ್ಧಿ, ಬಹಿರಂಗ ಹೊರಗೂ ಒಳಗೂ. ಹೊರಗಡೆಯೂ ಶುದ್ಧಿ ಇರಬೇಕು, ಒಳಗಡೆಯೂ ಶುದ್ಧಿ ಇರಬೇಕು. ಹೊರಗಡೆ ಹಾಳಾಗಿ ಹೋಗ್ಲಿ, ನಮ್ ಸುತ್ತಮುತ್ತ ಇರೋರ್ನೆಲ್ಲ ಶುದ್ಧಿ ಮಾಡ್ಲಿಕ್ಕೆ ನಮ್ ಕೈಲಿ ಆಗಲ್ಲ. ಬಟ್ ನಮ್ಮ ಅಂತರಂಗ. ಇನ್ನ ಒಂದ್ ಹೇಳಿದ್ರಿ ಸರ್, ಎಲ್ಲಿ ನೀವು ಕೋಪ ಮಾಡ್ತಿರೋ ಅಲ್ಲಿ ನಗ್ಸಿದ್ರೆ ಅದು ತುಂಬಾ ಒಳ್ಳೇದು ಅಂತ ನೀವ್ ಹೇಳಿದ್ರಿ ಸರ್. ನಾನು ನನ್ನ ಹೆಂಡತಿಗೆ ಸರ್, ನಾನು ಎಷ್ಟೇ ಕೋಪ ಮಾಡ್ಕೊಂಡ್ಲಿ, ಎಷ್ಟೇ ಇದ್ ಮಾಡ್ಲಿ, ನಾನು ಅವಳನ್ನ ಬೈಯೋದು ತಡ ಇಲ್ಲ, ಹಂಗೆ ನಗ್ಸೋದು ತಡ ಇಲ್ಲ ಸರ್. ನಾನು ಆತರ ಇದ್ ಮಾಡ್ತೀನಿ. ಸರಸ ವಿರಸವೇ ಬದುಕು, ಸರಸವೇ ಜೀವನ, ವಿರಸವೇ. ತುಂಬಾ ನಿಮ್ಮಿಂದ ನಾನು ತುಂಬಾ ಚೆನ್ನಾಗ್ ನೋಡ್ಕೊಂತೀನಿ ಸರ್. ನನ್ ಸಾಯ ಗಂಟ ನನ್ನ ಹೆಂಡತಿ ಏನ್ ಕಷ್ಟ ಬರ್ದಿರೋ ತರ ನಾನು ಕಾಪಾಡ್ತೀನಿ ಸರ್. ಅಷ್ಟೇನಪ್ಪ. ಯಾರು ಜನ 100 ಮಾತಾಡಿದ್ರು ಪರವಾಗಿಲ್ಲ ಸರ್. ನಿಮ್ಮ ಹೆಂಡತಿಗೆ ನಿಮ್ಮಿಂದ, ನನ್ನ ಹೆಂಡತಿಗೋಸ್ಕರನೇ ನಾನು ಬದುಕ್ತೀನಿ ಸರ್. ಆಯ್ತು, ಸವಾಸಗಳು ಸರಿ ಇರ್ಲಿ, ನಡತೆಗಳು ಸರಿ ಇರ್ಲಿ, ಕಾಯಕವನ್ನ ನಾನು 2 ದಿವಸ ಕುಡಿಬೋದು,
2 ದಿವಸ ಅಲ್ಲ, ನನ್ನ ಆತ್ಮ ಜನ್ಮ ಇರೋ ಗಂಟ ನಾನು ಇನ್ನು ಮುಂದೆ ಬಿಟ್ಬಿಡ್ತೀನಿ ಸರ್. ಆಯ್ತಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಎಂದಾದ್ರೂ ಒಂದಿನ ಬಂದು ಭೇಟಿ ಆಗ್ರಪ್ಪ. ನಿಮಗೆ ಶುಭ. ಪ್ರಾಮಿಸ್ ಬರ್ತೀನಿ ಸರ್. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು 4 ಜನನು ಕರ್ಕೊಂಡ್ ಬರ್ತೀನಿ. ಒಳ್ಳೇದಾಗ್ಲಿ. 4 ಜನನು ಬರ್ತೀವಿ ಸರ್. ನಿಮ್ಮ ಮಾತು ಖಂಡಿತ ನನಗೆ ಬಹಳ ಖುಷಿ ಆಯ್ತು. ನಿಮ್ಮ ಬದಲಾವಣೆ ಖುಷಿ ಆಯ್ತು. ಹಿಂಗೆ 4 ಕಾಲ ಮಕ್ಕಳು ಹೆಂಡತಿಯೊಂದಿಗೆ ಆನಂದವಾಗ ಬದುಕು. ಯಾರಿಗೂ ಅಪಕಾರವನ್ನ ಮಾಡಬೇಡ, ಉಪಕಾರವನ್ನ ಮಾಡು. ಜೀವನ ನೀನು ಹೋದ ಮೇಲೂ ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಬದುಕಿದ್ದಾಗ 4 ಜನಕ್ಕೆ ನಗಿಸಬೇಕು, 4 ಜನಕ್ಕೆ ಉಪಕಾರ ಮಾಡಬೇಕು. ಏನೂ ಆಗದೆ ಹೋದ್ರು 1-2 ಒಳ್ಳೆ ಮಾತಾಡಬೇಕು. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಕೊಟ್ಟೆ ಸಹಾಯ ಮಾಡೋ ಶಕ್ತಿ ಇಲ್ಲ. ಆದ್ರೆ ನಾನು ಯಾವಾಗಲೂ ಹೇಳ್ತೀನಿ, ನಿನಗೆ ಅನ್ನದಾನ ಮಾಡೋ ಶಕ್ತಿ ಇಲ್ವಾ, ಅಟ್ಲೀಸ್ಟ್ ಅನ್ನದಾನ ಎಲ್ಲಿ ಮಾಡ್ತಿದ್ದಲಾರೆ ಅಂತ ದಾರಿನಾರ ತೋರಿಸು, ಅದು ಪುಣ್ಯವೇ ಅಂತ. ಸರ್ ಇವಾಗ ನೀವ್ ಹೇಳಿದ್ರಲ್ಲ ಸರ್, ನನಗೆ ತುಂಬಾ ಇಷ್ಟ ಆಯ್ತು. ನಾನೊಂದ್ ಮಾತು ಹೇಳ್ತೀನಿ ಸರ್. ನಾನು ಅಷ್ಟು ಕೆಟ್ಟವನಾಗಿರ್ಬೋದು, ಆದ್ರೂ ನನ್ ಫಸ್ಟ್ ನಾನು ಸರ್, ನನಗೆ ಯಾರಾದ್ರೂ ಅಮಾಯಕರು ನೋಡಿದ್ರೆ ಇಲ್ಲ ಹೊಟ್ಟೆ ಅಂತ ಬಂದ್ರೆ ಏನಾದ್ರು ಬಂದ್ರೆ ಕುಂಟ್ರು ಕೂಡ್ರು, ಆದ್ರೆ ಕುಡಿಯೋರ್ಗೆ ಮಾತ್ರ ದೇವರನೆ ನಾನು ಬೈದೆಲ್ಲ ಹೊಡೆದೇ ಕಳಿಸ್ಬಿಡ್ತೀನಿ ಸರ್. ಆತರ ನಾನು ಯಾರಾದ್ರೂ ಆತರ ಬಂದ್ರೆ ನಾನು ಊಟ ಕೊಡಿಸ್ತೀನಿ ಸರ್. ಹೊಟ್ಟೆ ತುಂಬಾ ಹೋಟ್ಲಿಗೆ ಕರ್ಕೊಂಡ್ ಹೋಗ್ತೀನಿ, ಊಟ ಕೊಡಿಸ್ತೀನಿ. ಇಲ್ಲ ನನ್ನ ಕೈಲಾದಷ್ಟು ಇದ್ ಮಾಡ್ತೀನಿ. ಬ್ಯಾಚುಲರ್ ಆಗಿದ್ದಾಗ ವಿಚಾರ ಬೇರೆ. ಈಗ ನೀನು ಹೊರಗಡೆ ಮದುವೆ ಆಗಿದ್ದಾಗ ಅಥವಾ ಹೆಂಡತಿ ಮಕ್ಕಳು ಅಂತ ಇದ್ದಾಗ, ಸೊ ಹೊರಗಡೆ ಏನು ಮಾಡಿದ್ರು ಅದು ಮನೆ ಬಾಗಿಲಿಗೆ ಹುಡುಕೊಂಡು ಬರೋ ಸಾಧ್ಯತೆ ಇರೋದ್ರಿಂದ ಯಾರ ಮೇಲೂ ಕೈ ಎತ್ತಬೇಡ, ಯಾರಿಗೂ ಕೆಟ್ಟ ಶಬ್ದ ಬಳಸಬೇಡ. ಆ್ಯಂಡ್ ಏನೇ ಕೆಟ್ಟ ಫ್ರೆಂಡ್ಸ್ ನೀನು ಸುತ್ತ ಇದ್ರೂ ಕೂಡ ಅಲ್ಲಿ ಮಾತಾಡಬೇಕು. ಮನೆ ಹೊಸ್ಲಿಂದ ಒಳಗಡೆ ಬರಬೇಕಾದ್ರೆ ಮನೆಗೊಬ್ಬ ಮಗನಾಗಿ, ಮನೆಗೊಬ್ಬ ಗಂಡ ಆಗಿ, ಮಕ್ಕಳಿಗೊಬ್ಬ ತಂದೆಯಾಗಿ. ಯಾಕಂದರೆ ಅವತ್ತಿಗೆ ಬ್ಯಾಚುಲರ್ ಆಗಿದ್ದಾಗ ಏನಾದ್ರು ತಪ್ಪಾದ್ರೆ ನಿನ್ನನ್ನು ಹುಡುಕೊಂಡು ಬರ್ತಿದ್ದೋ. ಈಗ ಹೆಂಡತಿ ಮಕ್ಕಳಿರೋದ್ರಿಂದ ಸ್ವಲ್ಪ ಅವೆಲ್ಲ ಯಾರ ಜೊತೆ ಸೇರಲೇಬೇಡ ಅಂತಲ್ಲ, ಬಟ್ ನಿನ್ನ ಬುದ್ಧಿ ನಿನ್ನ ಕೈಲಿರ್ಬೇಕು. ಯಾಕಂದರೆ ಹೆಂಡತಿ ಮಕ್ಕಳಿದ್ದಾರೆ, ನಿಮ್ಮ ಮೇಲಿನ ದ್ವೇಷ ಎಲ್ಲೆಲ್ಲೋ ತೀರಿಸ್ಕೊಳ್ಳೋ ಥರ ಆಗಬಾರ್ದು. ಸೊ ಹಾಗಾಗಿ ಮಾತು ಮಿತ, ಊಟವೂ ಹಿತ. ಮಾತು ಹಿತವಾಗಿರಬೇಕು, ಊಟ ಮಿತವಾಗಿರಬೇಕು. ಸ್ನೇಹಿತರ ಜೊತೆಗೂ ಭಾಳ ಸಲುಗೆಯಿಂದ ಇರಬೇಕು. ಆದರೆ ಯಾವುದನ್ನು ಹೊಸ್ಲಿಂದ ಒಳಗೆ ತರಬೇಕು, ಯಾವುದನ್ನು ಎಲ್ಲಿ ಬಿಟ್ಟು ಬರ್ಬೇಕು ಅಲ್ಲೇ ಬಿಟ್ಟು ಬರಬೇಕು. ಹೌದು ಹೌದು ಸರ್, ಅದ್ ನನ್ನ ಹೆಂಡತಿನ ಕಳ್ಸಿಕೊಟ್ಟಿದ್ದಾಳ ಸರ್. ಆಯ್ತಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಪ್ರತಿಯೊಂದು ಸರ್, ಏನಾದ್ರೂ ನಾನು ಅಲ್ಲಿ ತಪ್ಪಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ ಹೆಂಗ್ ಬರುತ್ತಾ ಗೊತ್ತಿಲ್ಲ ಸರ್. ನನ್ನ ಹೆಂಡತಿ ಮನ್ಸಲ್ಲೇ ಬಂದ್ಬಿಡುತ್ತೆ, ಬೇಡ ಅಪ್ಪಿ ಅದ್ ಮಾಡೋದ್ ಒಳ್ಳೇದಲ್ಲ, ಬೇಡ ಅಲ್ಲಿಗೆ ಬಿಟ್ಬಿಡು, ಸುಮ್ನೆ ಯಾಕೆ, ಅವರಿಂದ ನಮಗ್ ಪ್ರಾಬ್ಲಮ್ ಬೇಡ. ಅದು ನನ್ ದೇವರಣೆ ಸರ್. ನಾನು ಕೇಳ್ಕೊಂಡ್ ಬಂದಿದ್ದೀನಿ ಏನೋ ಗೊತ್ತಿಲ್ಲ, ಆದ್ರೆ ಏನೇ ಒಂದ್ ನನಗೆ ಅಲ್ಲಿ ಏನಾದ್ರೂ ಕೆಟ್ಟದ್ದಾಗುತ್ತಂದ್ರೆ ನನ್ನ ಹೆಂಡತಿನೇ ಬರ್ತಾಳೆ ಸರ್. ಆಯ್ತಯ್ಯ, ನಿನ್ನ ಹೆಂಡತಿ ನಿನಗೆ ರಕ್ಷಾ ಕವಚವಾಗಿದ್ದಾಳೆ. ಅದಕ್ಕೆ ತಕ್ಕಂಗೆ ನೀನ್ ನಿಯತ್ತಾಗಿರ್ಬೇಕು. ಒಳ್ಳೇದಾಯ್ತು. ನಿಮಗಿದು ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಯಾಕೆ ಗುರುಗಳು ಅದ್ರನ್ನೇನು ಹೇಳಲೇ ಇಲ್ಲ, ಬೇರೆ ಹೆಣ್ಣನ್ನು ಈ ರೀತಿ ಕರ್ಕೊಂಡು ಬಂದಿದ್ದು ಅಂತ. ಹೌದು, ನಾನು ಅದನ್ನು ಎಲ್ಲಿ ಬಿಡಿಸಿ ಹೇಳಬೇಕು ಒಂದು ಸ್ವಲ್ಪ ಹೇಳಿದೆ ಕೂಡ. ಬಟ್ ಈಗ ಅದು ಅವರು ಅವ್ರ ಪಾಡಿಗಿದ್ದಾರೆ, ಇವರು ಇವ್ರ ಪಾಡಿಗೆ ಚೆನ್ನಾಗಿದ್ದಾರೆ ಎಂದಾಗ ಮತ್ತೆ ಅದನ್ನು ಹೆಚ್ಚು ಕೆಣಕೋದು ಬೇಡ ಅನ್ನಿಸ್ತು. ಆ ಕಾರಣಕ್ಕೆ ಬಿಟ್ಟೆ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಒಂದು ಡೈವರ್ಸ್ ಆಗಿಲ್ಲ, ಅಥವಾ ಗಂಡನಿಂದ ಯಾವುದೇ ವಿಚ್ಛೇದನ ಪಡ್ಕೊಳ್ಳದೆ ಇರೋ ಒಂದು ಹೆಣ್ಮಗಳಿಗೆ ಹೋಗಿ ನೀವು ಇದ್ಕಿದ್ದಂಗೆ ತಾಳಿ ಕಟ್ಬಿಟ್ಟು, ಅರ್ಶಿನ ಕೊಂಬು ಕಟ್ಬಿಟ್ಟು, ಅಕ್ಕ ತಂಗಿ ಅಣ್ಣ ಅಪ್ಪ ಅಮ್ಮ, ಇದೊಂದು ಸಮಾಜದ ಒಳಗಡೆ, ಇದೊಂದು ಕುಟುಂಬ ವ್ಯವಸ್ಥೆ ಒಳಗಡೆ ಬದುಕಬೇಕಾದ್ರೆ ನಾವು ಹೊರಟು ಸರ್ ನಾನು ಇರೋದೇ ಹಿಂಗೆ ಸರ್ ಹಿಂಗೆ ಅಂದ್ಕೊಂಡು ಏನೇನೋ ಮಾಡಿದ್ರೆ ಅದು ಮನೆಯವ್ರಿಗೆ ಅಥವಾ ಗೌರವದಿಂದ ಬದುಕೊಂಡು ಬಂದಿದ್ದಾರೆ, ಅದಕ್ಕೆ ಪೆಟ್ಟಾಗಬಾರ್ದು. ಈವನ್ ನಿಮಗೆ ಇಬ್ಬರಿಗೂ ಮದುವೆ ಆಗಿರಲಿಲ್ಲ, ಹೊಸ್ದಾಗಿ ಏನೋ ಅವರೂ ಹೊಸ್ದಾಗಿ ಮದುವೆ ಆಗ್ತಿದ್ರು, ನೀವು ಹೊಸ್ದಾಗಿ ಮದುವೆ ಆಗ್ತಿದ್ರೆ, ಆವಾಗಲೂ ಅದ್ರದ್ದೇ ಆದ ಕಟ್ಟುಪಾಡಿದ್ದಾವೆ. ಆಗಲೂ ಏನು ಮನೆ ಒಳಗೆ ಹೋಗಿ ಇದ್ಗಿದಂಗೆ ತಾಳಿ ಕಟ್ಬಿಟ್ರೆ ಆಗಲೂ ಅದು ತಪ್ಪೆ. ಆಯಿತು, ನಡೆಸ್ಕೊಂಡು ಬಂದಿದ್ದೀರಾ, ಹೇಗೋ ನಿಮ್ಮ ಬದುಕಲ್ಲ ಅದೊಂದು ಸ್ವಲ್ಪ ಶಾಂತವಾಗಿರ್ಬೋದು. ಬಟ್ ಇಂಥ ವಿಚಾರಗಳು ಹೋಗಿ ತಾಳಿ ಕಟ್ಟೋದು ಅವೆಲ್ಲ ರಕ್ತಪಾತದ ವಿಚಾರಗಳು, ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲ. ಬಟ್ ನನಗೆ ಬಹಳ ಖುಷಿಯಾಗಿದ್ದು ನಿಮ್ಮ ವ್ಯಕ್ತಿತ್ವದಲ್ಲಾದ ಬದಲಾವಣೆ, ಹೆಂಡತಿಯ ಬಗ್ಗೆ ನಿಮಗಿರೋ ಅಭಿಪ್ರಾಯ. ಕುಡಿಯೋದು ಬಿಡಿ, ಅದ್ರ ಬದಲು ಒಳ್ಳೆ ಮಾತಾಡಿ, ಚೆನ್ನಾಗಿ ನೀರು ಕುಡೀರಿ,
ತರಕಾರಿ ತಿನ್ನಿ, ಅಥವಾ ಹೆಂಡತಿ ಮಕ್ಕಳ ಜೊತೆ ಏನೋ ಒಂದು ಉಪಹಾರ ಸೇವಿಸಿ, ಚೆನ್ನಾಗಿ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಿ. ಹೆಂಡತಿ ಮಕ್ಕಳ ಜೊತೆ ಇನ್ನೂ 4 ದಿನ ಚೆನ್ನಾಗಿರಬೇಕು ಅಂದರೆ ಕುಡ್ದು ಅದೇನು ಅಮೃತನ ಸಾವನ್ನು ದೂರ ಮಾಡಲಿಕ್ಕೆ? ಆಯಿತು, ನಿನಗೆ ಒಳ್ಳೇದಾಗ್ಲಪ್ಪ.